ಹ್ಮ್ ಹ್ಮ್ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಇವತ್ತಿನ ಅವಧಿಯಲ್ಲಿ ಅವಶ್ಯಕ ಕನ್ನಡ ಬೇಸಿಕ್ ಕನ್ನಡದ ಈ ಸಾಹಿತ್ಯ ಸಂಗಮ 5 ಪಠ್ಯ ಪುಸ್ತಕದಲ್ಲಿ ನಾನು ಹರಿಹರ ರಚಿಸಿದಂತಹ ಕುಂಬಾರ ಗುಂಡಯ್ಯನ ರಗಳೆ ಅನ್ನುವಂತಹ ಒಂದು ಪದ್ಯ ಭಾಗದ ವಿವರಣೆಯನ್ನ ನಾನು ನಿಮಗ ಕೊಡ್ತಾ ಇದ್ದೀನಿ. ನೋಡ್ರಿ, ಈಗಾಗಲೇ ವಿದ್ಯಾರ್ಥಿಗಳೇ ಗಮನಿಸಬೇಕು, ನಾನು ನಿಮ್ಮ ಪದ್ಯ ಭಾಗದಲ್ಲಿ ಭರತ ಬಾಹುಬಲಿಯರ ಯುದ್ಧ ಪ್ರಸಂಗ ಅಂದ್ರ ಪಂಪ ಕವಿ ರಚನೆ ಮಾಡಿದಂತಹ ಚಂಪೂ ಕಾವ್ಯದಲ್ಲಿ ಚಂಪೂ ಕಾವ್ಯಗಳನ್ನ ರಚನೆ ಮಾಡಿದಂತಹ ಚಂಪೂ ಸಾಹಿತ್ಯದ ರೂಪದಲ್ಲಿ ಏನಂದ್ರೆ ಕಾವ್ಯಗಳನ್ನ ರಚನೆ ಮಾಡಿದಂತಹ ಪಂಪ ಬರೆದಿರುವ 2 ಕಾವ್ಯಗಳು, ಒಂದು ಪಂಪ ಭಾರತ, ಇನ್ನೊಂದು ಆದಿಪುರಾಣ. ಈ ಆದಿಪುರಾಣದಲ್ಲಿಯ ಭರತ ಬಾಹುಬಲಿಯರ ಯುದ್ಧ ಪ್ರಸಂಗ ಅನ್ನುವಂತಹ ಒಂದು ಪದ್ಯವನ್ನ ಈಗಾಗಲೇ ವಿದ್ಯಾರ್ಥಿಗಳೇ ನಿಮಗ ನಾನು ಆನ್ಲೈನ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಅದಾದ ನಂತರ ಹೊಸಗನ್ನಡದ ಖ್ಯಾತ ಕವಿ, ನವೋದಯ ಕವಿ ಅಂತಾನೆ, ನವೋದಯ ಕಾಲಘಟ್ಟದಲ್ಲಿ ಬಂದಂತಹ ಕವಿ ಡಾಕ್ಟರ್ ದ.ರಾ. ಬೇಂದ್ರೆ ಅಂದ್ರೆ ಅಂಬಿಕಾತನಯ ದತ್ತ ಅನ್ನುವ ಕಾವ್ಯನಾಮದಿಂದ ಪ್ರಸಿದ್ಧತೆಯನ್ನ ಪಡೆದುಕೊಂಡಿರುವಂತಹ ದ.ರಾ. ಬೇಂದ್ರೆಯವರ ಅವರು ರಚನೆ ಮಾಡಿರುವಂತಹ ಒಂದು ಕವಿತೆ ಶ್ರಾವಣ ಬಂತು ಅನ್ನುವಂತಹ ಒಂದು ಕವಿತೆಯನ್ನು ಕೂಡ ಈಗಾಗಲೇ ನಾನು ನಿಮಗ ವಿದ್ಯಾರ್ಥಿಗಳೇ ಬೋಧನೆಯನ್ನ ಮಾಡಿದ್ದೀನಿ. ಅಂದ್ರೆ ಹೊಸಗನ್ನಡದ ಕಾವ್ಯ ಕ್ಷೇತ್ರದಲ್ಲಿ ಬೇಂದ್ರೆಯವರಿಗೆ ಬಹಳ ವಿಶೇಷವಾದ ಸ್ಥಾನವಿರುವುದು ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಹೀಗಾಗಿ ಅವರು ನವೋದಯ ಕಾಲಘಟ್ಟದಲ್ಲಿ 5 ಕಾಲಘಟ್ಟಗಳನ್ನ ಏನ್ ನಾವು ಮಾಡ್ತಾ ಇದೀವೋ ಹೊಸಗನ್ನಡ ಸಾಹಿತ್ಯದಲ್ಲಿ, ನವೋದಯ, ಪ್ರಗತಿಶೀಲ, ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಇದರಲ್ಲಿ ನವೋದಯ ಕಾಲಘಟ್ಟದಲ್ಲಿ ಬಂದಂತಹ ತಮ್ಮ ಸಾಹಿತ್ಯದ ರಚನೆಗೆ ಆ ಕಾಲಘಟ್ಟದಲ್ಲಿ ತೊಡಗಿದಂತಹ ದ.ರಾ. ಬೇಂದ್ರೆ ಅವರ ಶ್ರಾವಣ ಬಂತು ಅನ್ನುವಂತಹ ಕವಿತೆಯನ್ನ ಈಗಾಗಲೇ ನಿಮಗ ನಾನು ಬೋಧನೆಯನ್ನ ಮಾಡಿದ್ದೀನಿ. ಹಾಗೆಯೇ ಕುವೆಂಪು ಅವರು ರಚನೆ ಮಾಡಿದಂತಹ 2 ಕವಿತೆಗಳು ಅನ್ನುವಂತಹ ಈ ಒಂದು ಕವಿತೆಯನ್ನು ಕೂಡ, ಈ 2 ಕವಿತೆಗಳನ್ನ ನಾನ್ ನಿಮಗ ಹೇಳಿದ್ದೀನಿ. ರಾಷ್ಟ್ರಕವಿ ಅನ್ನುವಂತಹ ಹೆಗ್ಗಳಿಕೆಗೆ, ಕೀರ್ತಿಗೆ ಪಾತ್ರರಾದಂಥವರು ಕುವೆಂಪು ಅವರು. ಆ ಕುವೆಂಪು ಅವರು ಬರೀ ಕಾವ್ಯಗಳನ್ನ ಮಾತ್ರ, ಕವಿತೆಯನ್ನ ಮಾತ್ರ ರಚನೆ ಮಾಡಲಿಲ್ಲ. ಆ ಕವಿ ಕಾವ್ಯ ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಗಮನವನ್ನ ನಾನು ಸೆಳೆದಿದ್ದೀನಿ. ಕವಿ ಪರಿಚಯ ಮಾಡ್ತಾ ಅವ್ರು ಬರೀ ಕೇವಲ ಕವನ ಸಂಕಲನಗಳನ್ನ, ಕವಿತೆಗಳನ್ನ ಬರೆಯೋದಷ್ಟೇ ಅಲ್ಲ, ಕವನ ಸಂಕಲನಗಳನ್ನ ಮಾತ್ರ ರಚನೆ ಮಾಡಲಿಲ್ಲ. ಅವರು ಏನಂದ್ರೆ ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ, ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ, ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಹೀಗೆ ಗದ್ಯ ಸಾಹಿತ್ಯದಲ್ಲಿಯೂ ಕೂಡ ಬಹಳ ಹೆಸರನ್ನ, ಅಂದ್ರೆ ಕೆಲವು ಗದ್ಯ ಸಾಹಿತ್ಯದ ಕೃತಿಗಳನ್ನ ಕುವೆಂಪು ಅವರು ರಚನೆ ಮಾಡಿದ್ರು ಕೂಡ ಆ ಗದ್ಯ ಕೃತಿಗಳು ಬಹಳ ಗಮನಾರ್ಹವಾದ ಒಂದು ಕೃತಿಗಳಾಗಿವೆ. ಯಾವುದೇ ಗದ್ಯ ಬರಹಗಾರನ
ಒಂದು ಶ್ರೇಷ್ಠ ಗದ್ಯಕ್ಕಿಂತ ಕುವೆಂಪು ಅವರ ಗದ್ಯದ ರಚನೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅಂತನ್ನೋದನ್ನ ಅವ್ರು ರಚನೆ ಮಾಡಿದಂತಹ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಈ ಮುಂತಾದ ಕೆಲವೊಂದು ಮಲೆಗಳಲ್ಲಿ ಮದುಮಗಳು ಆಗಿರ್ಬೋದು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆಗಿರ್ಬೋದು, ಆಮೇಲೆ ಅವ್ರು ಬರೆದಂತಹ ಜಲಗಾರ, ಶೂದ್ರ ತಪಸ್ವಿ, ರಕ್ತರಾತ್ರಿ, ಇಂಥ ಕೆಲವೊಂದು ನಾವು ನಾಟಕಗಳನ್ನ ನಾವು ನೋಡಿದ್ವಿ ಅಂತಂದ್ರ ನಮಗ ಅವರ ಶ್ರೇಷ್ಠ ಗದ್ಯದ ಪರಿಚಯವಾಗ್ತಾ ಇದೆ. ಅಂಥ ಒಬ್ಬ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಕವಿ ಕುವೆಂಪು ಅವರು ರಚಿಸಿದಂತಹ 2 ಕವಿತೆಗಳು ನಿಮಗ ಇಲ್ಲಿ ಪದ್ಯ ಭಾಗದಲ್ಲಿ ಅಧ್ಯಯನಕ್ಕೆ ಇದ್ದಿದ್ದು. ಆ 2 ಕವಿತೆಗಳನ್ನ ನಾನ್ ನಿಮ್ಮ ಮುಂದೆ ಇಲ್ಲಿ ಬೋಧನೆಯನ್ನ ಮಾಡಿದ್ದೀನಿ. ಇದಾದ ನಂತರ ಎಲ್ ಹನುಮಂತಯ್ಯ ಅವರು ರಚನೆ ಮಾಡಿದಂತಹ ಶಾಂತಿ ಗ್ರಾಮ ಅನ್ನುವಂತಹ ಒಂದು ಕವಿತೆಯನ್ನ ನಾನ್ ನಿಮ್ಮ ಮುಂದೆ ಬೋಧನೆ, ದಲಿತ ಬಂಡಾಯ ಕಾಲಘಟ್ಟದಲ್ಲಿ ಬರ್ತಾ ಇರುವಂತಹ ಒಬ್ಬ ಕವಿ ಎಲ್ ಹನುಮಂತಯ್ಯನವರು ಒಂದು ಗ್ರಾಮದ ಬಗ್ಗೆ, ಅದಕ್ಕೆ ಹೆಸರು ಮಾತ್ರ ಏನಿದೆ ಶಾಂತಿ ಗ್ರಾಮ, ಆದ್ರೆ ಅದು ಎಷ್ಟು ಅಶಾಂತಿಯಿಂದ ತುಂಬಿಕೊಂಡಿದೆ ಅನ್ನುವ ಒಂದು ವಿಷಯವನ್ನ ಆ ಕವಿತೆಯಲ್ಲಿ ಆ ವಸ್ತು ವಿಷಯವನ್ನ ಇಟ್ಕೊಂಡು ಎಲ್ ಹನುಮಂತಯ್ಯನವರು ಕವಿತೆಯನ್ನ ರಚನೆ ಮಾಡಿದ್ದಾರೆ. ಅವರು ರಚನೆ ಮಾಡಿದಂತಹ ಎಲ್ ಹನುಮಂತಯ್ಯನವರು ರಚನೆ ಮಾಡಿದಂತಹ ಶಾಂತಿ ಗ್ರಾಮ ಅನ್ನುವಂತಹ ಒಂದು ಕವಿತೆಯನ್ನ ನಾವು ನೋಡಿದೀವಿ. ಅಂದ್ರೆ ಭರತ ಬಾಹುಬಲಿಯರ ಯುದ್ಧ ಪ್ರಸಂಗ ಪಂಪ ರಚನೆ ಮಾಡಿರುವಂತಹದ್ದು, ಶ್ರಾವಣ ಬಂತು ದ.ರಾ. ಬೇಂದ್ರೆ ಅವರು ರಚನೆ ಮಾಡಿರುವಂತಹದ್ದು, 2 ಕವಿತೆಗಳು ಕುವೆಂಪು ಅವರು ಬರೆದಿರುವಂತಹದ್ದು, ಶಾಂತಿ ಗ್ರಾಮ ಎಲ್ ಹನುಮಂತಯ್ಯ ಅವರು ಬರೆದಂತಹ, ಅಂದ್ರೆ ಒಟ್ಟು ಇಷ್ಟು 4 ಪದ್ಯ ಭಾಗದಲ್ಲಿ 4 ಪದ್ಯ ಭಾಗಗಳನ್ನ ನಾನ್ ನಿಮಗ ಬೋಧನೆಯನ್ನ ಮಾಡಿದ್ದೀನಿ. ಇನ್ನು ಇವತ್ತಿನ ಒಂದು ಅವಧಿಯಲ್ಲಿ, ಇವತ್ತಿನ ಒಂದು ಪೀರಿಯಡಿನಲ್ಲಿ ನಾನು ಹರಿಹರ ರಚಿಸಿದಂತಹ ಕುಂಬಾರ ಗುಂಡಯ್ಯನ ರಗಳೆ, ಬಹಳ ಭಕ್ತಿ ಪ್ರಧಾನವಾದಂತಹ ಒಂದು ರಗಳೆ, ಕುಂಬಾರ ಗುಂಡಯ್ಯನ ರಗಳೆ ಅನ್ನುವಂತಹ ಈ ಒಂದು ರಗಳೆಯನ್ನ ನಾನ್ ನಿಮಗ ಇವತ್ತಿನ ಅವಧಿಯಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಹರಿಹರನ ಕವಿ ಪರಿಚಯದ ಕುರಿತು ಬಹುಶಃ ನನಗನಿಸ್ತಾ ಇದೆ ನಿಮ್ಮ ಗ್ರೂಪಿಗೆ ನಾನು ಈಗಾಗಲೇ ಒಂದು ವಿಡಿಯೋಗಳನ್ನು ಕೂಡ ನಿಮಗ ಒಂದಿಷ್ಟು ಬದಲಾವಣೆ ಆಗ್ಲಿ ಮತ್ತು ಬರೀ ಕೇಳೋದು ಹೇಳೋದಕ್ಕಿಂತ ನಮ್ದೀಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಏಕಮುಖವಾಗ್ತಾ ಇದೆ. ಅದಕ್ಕೆ ನೀವು ಒಂದಿಷ್ಟು ಆ ವಿಡಿಯೋಗಳನ್ನ ನೋಡ್ಲಿ ಅಂತ ಹರಿಹರನ ಕವಿ ಪರಿಚಯದ ಕುರಿತು ನಾನು ನಿಮ್ಗ ವಿಡಿಯೋವನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಆದ್ರೂ ಕೂಡ ನಾನು ಇಲ್ಲಿ ಔಪಚಾರಿಕವಾಗಿ ಈ ಪದ್ಯವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಏನಂದ್ರ ಕವಿ ಹರಿಹರನ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನ ನಾನ್ ನಿಮ್ಮ ಮುಂದೆ ಇಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, 12ನೇ ಶತಮಾನದಲ್ಲಿ ಬಹಳ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಂಥವನು ಕವಿ ಹರಿಹರ. ಕನ್ನಡ ಸಾಹಿತ್ಯದಲ್ಲಿ ರಗಳೆಯ ಕವಿ ಅಂತಾನೆ ಹರಿಹರ ಖ್ಯಾತಿಯನ್ನ ಪಡೆದುಕೊಂಡಂಥವನು. ರಗಳೆಯ ಕವಿ ಅಂತನ ನಾವು ಹರಿಹರನನ್ನ ಗುರುತಿಸುವಂತಹದು. ಈತನ ಕಾಲ ಕ್ರಿಸ್ತಿ ಶಕ ಸುಮಾರು 1190ರಿಂದ 1250 ಎಂದು ನಮ್ಮ ಸಾಹಿತ್ಯ ಚರಿತ್ರಕಾರರು ಮತ್ತು ಸಂಶೋಧನಾಕಾರರು ಗುರುತಿಸಿದ್ದಾರೆ. ಅದ್ರ ಜೊತೆಗೇನೆ ಅವನ ಒಂದು ರಗಳೆಗಳಲ್ಲಿ, ಆ ರಗಳೆಯ ರಚನೆಯ ಒಂದು ಉದ್ದೇಶವನ್ನ ನಾವು ಗಮನಿಸಿದ್ವಿ ಅಂದ್ರೆ, ವಚನ ಚಳುವಳಿಯ ಒಂದು ಧ್ಯೇಯ, ಧೋರಣೆ, ಧರ್ಮ ಸಿದ್ಧಾಂತ ಮತ್ತು ಭಕ್ತಿ ತತ್ವಗಳನ್ನ ಬಹಳ ಸಮರ್ಥನೀಯವಾಗಿ ಏನ್ ಹರಿಹರ ತನ್ನ ರಗಳೆಗಳನ್ನ 100ಕ್ಕೂ ಹೆಚ್ಚು ರಗಳೆಗಳನ್ನ ರಚಿಸಿದನಲ್ಲ, ಆ ಎಲ್ಲಾ ರಗಳೆಗಳಲ್ಲಿ ವಚನ ಚಳುವಳಿಯ ಧ್ಯೇಯ, ಧೋರಣೆ, ಧರ್ಮ ಸಿದ್ಧಾಂತ ಮತ್ತು ಭಕ್ತಿ ತತ್ವಗಳನ್ನ ಏನಂದ್ರೆ ಸಮರ್ಥವಾಗಿ ತನ್ನ ರಗಳೆಗಳಲ್ಲಿ ಆತ ಅಳವಡಿಸಿಕೊಂಡಿದ್ದನ್ನ ನಾವು ನೋಡ್ತಾ ಇದ್ದೀವಿ. ದೋರ ಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಿಕ ವೃತ್ತಿಯನ್ನ ಮಾಡಿಕೊಂಡಿದ್ದಂತಹ ಹರಿಹರ ರಾಜಾಶ್ರಯವನ್ನ ತೊರೆದು ಏನಂದ್ರ ಹಂಪಿಗೆ ಬಂದು ವಿರೂಪಾಕ್ಷನ ಸನ್ನಿಧಿಯಲ್ಲಿ ನಿಂತುಕೊಂಡು ತನ್ನ ಕಾವ್ಯ ರಚನೆಯನ್ನ ಪ್ರಾರಂಭ ಮಾಡಿದ್ದು ನಮಗಿಲ್ಲಿ ಅವನ ಕವಿ ಪರಿಚಯದಲ್ಲಿ ಗೊತ್ತಾಗ್ತಾ ಇದೆ. ಶಿವನನ್ನು ಮತ್ತು ಶಿವ ಭಕ್ತರನ್ನು ಕುರಿತು ಮಾತ್ರ ಕಾವ್ಯವನ್ನ ರಚಿಸಬೇಕು ಅನ್ನುವಂತಹ ಒಂದು ದಿಟ್ಟ ಸಂಕಲ್ಪವನ್ನ ಮಾಡಿದಂತಹ ಹರಿಹರ 100ಕ್ಕಿಂತಲೂ ಹೆಚ್ಚು ರಗಳೆಗಳನ್ನ ರಗಳೆಯ ಸಾಹಿತ್ಯದ ಒಂದು ರೂಪಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೇನೆ
ಹರಿಹರ ಒಂದು ಚಂಪೂ ಸಾಹಿತ್ಯದ ಪ್ರಕಾರದಲ್ಲಿಯೂ ಕೂಡ ಗಿರಿಜಾ ಕಲ್ಯಾಣ ಅನ್ನುವಂತಹ ಒಂದು ಕಾವ್ಯವನ್ನ ಆತ ರಚನೆ ಮಾಡಿದ. ಪಂಪಾ ಶತಕ, ಅದೇ ರೀತಿ ಏನಂದ್ರ ಆತ ಹಂಪೆಯ ವಿರೂಪಾಕ್ಷನ ಭಕ್ತ ಹರಿಹರ. ಹೀಗಾಗಿ ಹಂಪೆಯ ವಿರೂಪಾಕ್ಷನ ಭಕ್ತನಾಗಿರೋದ್ರಿಂದ ಹಂಪೆಯ ವಿರೂಪಾಕ್ಷನ ಭಕ್ತಿಯನ್ನ ಮುಖ್ಯವಾಗಿಟ್ಕೊಂಡು, ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಮುಖ್ಯವಾಗಿಟ್ಕೊಂಡು ಕವಿ ಹರಿಹರ ಪಂಪಾಶತಕ ಮತ್ತು ರಕ್ಷಾಶತಕ ಅನ್ನುವ ಎರಡು ಕಾವ್ಯಗಳನ್ನ ರಚನೆ ಮಾಡ್ತಾ ಇದ್ದಾನೆ. ಅದರೊಡನೆಯೇ ಮುಡಿಗೆಯ ಅಷ್ಟಕ ಅನ್ನುವಂತಹ ಮತ್ತೊಂದು ಚಿಕ್ಕದಾದ ಒಂದು ಕೃತಿಯನ್ನ ಆತ ರಚನೆ ಮಾಡ್ತಾ ಇದ್ದಾನೆ. ಈತನ ರಗಳೆಗಳು ಕನ್ನಡ ಭಕ್ತಿ ಸಾಹಿತ್ಯದಲ್ಲಿ ಒಂದು ವಿಶೇಷ ಸ್ಥಾನವನ್ನ ಪಡೆದುಕೊಂಡಿವೆ ಅನ್ನುವ ಒಂದು ಅಭಿಪ್ರಾಯವನ್ನ ಕನ್ನಡ ಸಾಹಿತ್ಯದ ಕನ್ನಡದ ವಿದ್ವಾಂಸರು, ಕನ್ನಡ ಸಾಹಿತ್ಯದ ಪಂಡಿತರು ಈತನ ರಗಳೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹರಿಹರನನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಭಕ್ತ ಕವಿ ಅಂತನ ನಾವು ಗುರುತಿಸ್ತಾ ಇದ್ದೀವಿ. ಶಿವಭಕ್ತಿಯೇ ಈತನ ರಗಳೆಗಳ ಒಂದು ಮೂಲ ದ್ರವ್ಯವಾಗ್ತಾ ಇದೆ. ಶಿವಭಕ್ತರೇ ಈತನ ರಗಳೆಯ ನಾಯಕರು. ಹಾಗೆಯೇ ಕುಂಬಾರ ಗುಂಡಯ್ಯನ ರಗಳೆ ಹರಿಹರನ ಉಳಿದ ರಗಳೆಗಳಿಗಿಂತ ಇದು ಭಿನ್ನವಾಗಿರುವಂತಹದು. ನೋಡ್ರಿ, ರಗಳೆಯನ್ನ ಹರಿಹರ ರಚನೆ ಮಾಡಿದ ಆತ ಹೇಳ್ತಾ ಹೋದಂತಹ ಸಂದರ್ಭದೊಳಗ ಅವನು ಮಹಾದೇವಿಯಕ್ಕನ ರಗಳೆಯನ್ನ ಬರೆದಿದ್ದಾನೆ, ಬಸವರಾಜ ದೇವರ ರಗಳೆಯನ್ನ ಬರೆದಿದ್ದಾನೆ, ರೇವಣ ಸಿದ್ದೇಶ್ವರನ ರಗಳೆಯನ್ನ ಬರೆದಿದ್ದಾನೆ, ತಿರುನೀಲಕಂಠರ ರಗಳೆಯನ್ನ ಬರೆದಿದ್ದಾನೆ. ಹೀಗೆ ಯಾರ್ಯಾರು ಆ 12ನೇ ಶತಮಾನದಲ್ಲಿ ಭಕ್ತರು ಶಿವಶರಣರು ಆಗಿ ಹೋದ್ರೋ, ಯಾವ ಶಿವಶರಣರ ಒಂದು ವ್ಯಕ್ತಿತ್ವದ ಅವರ ಕಾರ್ಯ ಚಟುವಟಿಕೆಗಳ ಪ್ರಭಾವಕ್ಕೆ ಹರಿಹರ ಒಳಗಾಗ್ತಾ ಇದ್ದಾನೋ, ಆ ತನ್ನ ಮನಸ್ಸಿಗೆ ಹಿಡಿಸಿದಂತಹ ತಾನು ಯಾರ ಪ್ರಭಾವಕ್ಕೆ ಒಳಗಾಗಿದ್ದಾನೋ ಆ ಎಲ್ಲ ಶಿವಶರಣರ ಕುರಿತು 100ಕ್ಕಿಂತಲೂ ಹೆಚ್ಚು ಹರಿಹರ ರಗಳೆಗಳನ್ನ ರಚನೆ ಮಾಡಿದ್ದಾನೆ. ಆ ಎಲ್ಲ ರಗಳೆಗಳಲ್ಲಿ ಕುಂಬಾರ ಗುಂಡಯ್ಯನ ರಗಳೆ ಉಳಿದ ರಗಳೆಗಳಿಗಿಂತ ಇದರ ಕಥನಾತ್ಮಕ ಅತ್ಯಂತ ಭಿನ್ನವಾಗಿರುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕುಡಿಕೆ ಅಂದ್ರೆ ಘಟಕಾಯಕ ಮಾಡುವಂಥವನು. ನೋಡ್ರಿ, ಕುಂಬಾರ ಗುಂಡಯ್ಯ ಹೆಸರೇ ಆ ಗುಂಡಯ್ಯನ ಹಿಂದಿರುವಂತಹ ಒಂದು ಪದವೇ ಆತನ ವೃತ್ತಿಯನ್ನ ಸೂಚಿಸ್ತಾ ಇದೆ. ಕುಂಬಾರ ಗುಂಡಯ್ಯ ನಿತ್ಯ ಕಾಯಕವನ್ನೇ ಆತ ಆತ್ಮ ಸಾಧನೆಯ ಮಾರ್ಗವನ್ನಾಗಿ ಮಾಡಿಕೊಂಡಿದ್ದಾನೆ. ದಿನದಿನವೂ ಶಿವನ ಮುಂದೆ ಆತ ಕುಣಿತಾ ಇದ್ದ. ಅವನ ಭಕ್ತಿಗೆ, ಕುಣಿತಕ್ಕೆ ಶಿವನೂ ಮೆಚ್ಕೊಳ್ತಾ ಇದ್ದ. ಹೀಗೆ ಕುಂಬಾರ ಗುಂಡಯ್ಯನ ಭಕ್ತಿಯ ಭಕ್ತಿಯ ಉತ್ಕಟತೆಯನ್ನ ನಾವು ಅವನ ರಗಳೆಯನ್ನ, ಹರಿಹರ ರಚನೆ ಮಾಡಿದಂತಹ ಕುಂಬಾರ ಗುಂಡಯ್ಯನ ರಗಳೆಯನ್ನ ನೋಡ್ತಾ ಹೋದ ಹಾಗೆ ನಮಗ ಗೊತ್ತಾಗ್ತಾ ಹೋಗ್ತಾ ಇದೆ. ನೋಡೋಣ ಹಾಗಾದ್ರೆ ಕುಂಬಾರ ಗುಂಡಯ್ಯನ ರಗಳೆ ಯಾವ ರೀತಿ ಬರ್ತಾ ಇದೆ, ಇಲ್ಲಿ ಯಾವ ರೀತಿ ರಚಿಸಿದಾನೆ ನಮ್ಮ ಹರಿಹರ, ರಗಳೆಯ ಕವಿ ಹರಿಹರ ಅಂತನ್ನೋದನ್ನ ಈ ರಗಳೆಯನ್ನ ನೋಡ್ತಾ ಹೋದ ಹಾಗೆ ನಮಗ ಗೊತ್ತಾಗ್ತಾ ಇದೆ. ರಗಳೆ ಅಂತಂದ್ರ ಗೊತ್ತಿದೆ, ರಘಟ ಅನ್ನುವ ಪದದಿಂದ ಅದು ಸೃಷ್ಟಿಗೊಂಡಿರುವಂತಹದು. ರಘಟ ಇದರ ಮೂಲಕ್ಕೆ ನಾವು ಹೋದ್ವಿ ಅಂದ್ರ ಹರಟೆ ಅನ್ನುವ ಅರ್ಥ ಬರ್ತಾ ಇದೆ. ಅಂದ್ರೆ ರಗಳೆ ಪದದ ರೂಪ ನಿಷ್ಪತ್ತಿಯನ್ನ ನಾವು ತಗೊಂಡ್ವಿ. ಆ ರೂಪ ನಿಷ್ಪತ್ತಿಯ ಕಡೆಗೆ ನಾವು ನೋಡಿದ್ವಿ ಅಂತಂದ್ರೆ ಮೊದಲು ಹರಟೆ ಇರ್ತಾ ಇದೆ, ಆಮೇಲೆ ರಗಟ ಆಗ್ತಾ ಇದೆ, ಆಮೇಲೆ ರಗಳೆ ಅಂತ ಅದು ನಿಂತುಕೊಂಡಿದೆ. ರಗಳೆಯ ಮುಖ್ಯವಾದ ಲಕ್ಷಣ ಅಂದ್ರೆ ಅದು ಪುನರುಕ್ತಿ. ಪುನರುಕ್ತಿ ಅಂದ್ರೆ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ದೇ ಇದ್ರೆ ನೋಡ್ರಿ, ಪುನರುಕ್ತಿ ಅಂತಂದ್ರೆ ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡುವಂತಹದು, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವಂತಹದು. ಹೀಗೆ ರಗಳೆಯ ಪ್ರಮುಖವಾದ ಲಕ್ಷಣ ಅಂದ್ರ ಅದು ಪುನರುಕ್ತಿ. ಅದಕ್ಕ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡೋಣ ಈ ಕುಂಬಾರ ಗುಂಡಯ್ಯನ ರಗಳೆ. ಅತ್ಯಂತ ಸರಳವಾದ ಸಾಹಿತ್ಯದ ರೂಪ ಇದು. ಓದುವುದಕ್ಕಾಯ್ತು, ಅದನ್ನ ಅರ್ಥೈಸಿಕೊಳ್ಳುವುದಕ್ಕಾಯ್ತು, ಅದನ್ನ ಗ್ರಹಿಸಿಕೊಳ್ಳುವುದಕ್ಕಾಯ್ತು ಅತ್ಯಂತ ಸರಳವಾದ ರೂಪವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡೋಣ ಹರಿಹರ ರಚನೆ ಮಾಡಿದಂತಹ ಕುಂಬಾರ ಗುಂಡಯ್ಯನ ರಗಳೆ ಅನ್ನುವಂತಹ ಈ ರಗಳೆಯನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗ ಹೇಳ್ತಾ ಇದ್ದೀನಿ. ಅಂಡಲೆವ ಮಾಯೆಯಂ
ಬೆಂಕೊಂಡನ್ ಅನಂತರ್ಮುಖ ಏಕೈಕ ಪೂಜೆಯ ಒಲವಿಂ ಕಂಡನ್ ಇಳೆಯೋಳ್ ಅಳ್ಕುಂಬರ್ ಗುಂಡನ್ ಉರೆ ಮೆರೆದ ನಮ್ಮ ಹಂಪೆಯ ರಾಯಂ. ನೋಡ್ರಿ, ಹಂಪೆಯ ವಿರೂಪಾಕ್ಷನು ಏನಂತಂದ್ರೆ ಅಂಡಲೆವ ಮಾಯಂ. ಮಾಯೆ ಅನ್ನೋದು ಈ ಜಗತ್ತಿನ ತುಂಬಾ ಮಾಯೆ ತುಂಬಿಕೊಂಡಿರುವಂತಹದು. ಯಾಕಂದ್ರೆ ಮಾಯೆ ಅಂತಂದ್ರೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಅರಿಷಡ್ ವರ್ಗಗಳು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅರಿಷಡ್ ವರ್ಗಗಳು ಅಂತ ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೇನೆ ಇವೆಲ್ಲದಕ್ಕ ಮನುಷ್ಯ ಸಹಜವಾಗಿಯೇ ಒಳಗಾಗ್ಬಿಡ್ತಾ ಇದ್ದಾನೆ. ಲೌಕಿಕ ಬದುಕಿನ ಒಂದು ಸೆಳೆತ ಅವನನ್ನ ಈ ಮಾಯಾ ಪ್ರಪಂಚದಲ್ಲಿ ಬಂಧಿಸಿ ಬಿಟ್ಟಿರ್ತಾ ಇದೆ. ಅದಕ್ಕ ನಮ್ಮ ಮನಸ್ಸು ಅಂಡಲೇವ ಮನಂ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ನಾವು ಸ್ಥಿರೀಕರಣವನ್ನ ಸಾಧಿಸಬೇಕಾಗ್ತಾ ಇದೆ. ಆ ಕಡೆ ಈ ಕಡೆ ಚಲನವಾಗ್ತಾ ಹೋಗ್ತಾ ಇದೆ. ಅಲ್ಲಿ ಆ ಕಡೆ ಹೋಗ್ತಾ ಇದೆ, ಇದು ಬೇಕಂತ ಹೇಳ್ತಾ ಇದೆ, ಅದು ಬೇಕಂತ ಹೇಳ್ತಾ ಇದೆ. ಅದಕ್ಕೆ ಎಲ್ಲಾ ಕಡೆಗೆ ಹರಿದಾಡುವಂತಹ ಈ ಮನವನ್ನ ನಾವು ಹೇಗೆ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಅಂತಂದ್ರೆ ನಮ್ಮ ಹಂಪೆಯ ವಿರೂಪಾಕ್ಷನಲ್ಲಿ ಏಕನಿಷ್ಠೆಯಿಂದ ಭಕ್ತಿಯನ್ನ ಮಾಡಿ ಅವನನ್ನೇ ನಾವು ಧ್ಯಾನ ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಅಂಡಲಿತಾ ಇರುವಂತಹ ನಮ್ಮ ಮನಸ್ಸನ್ನ ಒಂದು ದೃಢ ಚಿತ್ತದತ್ತ ಒಂದು ಸ್ಥಿರ ಚಿತ್ತವನ್ನಾಗಿ ಮಾಡಿಕೊಂಡು ಏನಂತಂದ್ರ ಅದರ ಮೇಲೆ ಒಂದು ಹಿಡಿತವನ್ನ ಸಾಧಿಸುವುದಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲದೆ ಹೋದ್ರೆ ನಮ್ಮ ಮನಸ್ಸನ್ನ ನಾವು ಚಾಂಚಲ್ಯಕ್ಕೆ ಒಳಗ್ ಮಾಡ್ಬಿಟ್ವಿ ಅಂತಂದ್ರೆ ನಮ್ಮ ಮನಸ್ಸು ವ್ಯಗ್ರಗೊಳ್ತಾ ಇದೆ. ಆಮೇಲೆ ನಮ್ಮ ಮನಸ್ಸು ಬೇಡವಾದದ್ದನ್ನು ಕೂಡ ಬೇಕು ಅಂತ ಹೇಳ್ತಾ ಇದೆ, ಬೇಡವಾದದ್ದನ್ನು ನೋಡಬಾರದನ್ನು ಕೂಡ ನೋಡ್ಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ಆ ಕಡೆ ಈ ಕಡೆ ಹರಿದು ಹೋಗುವ ಈ ಮನಸ್ಸಿನ ಚಾಂಚಲತೆಯನ್ನ ಹಂಪೆಯ ವಿರೂಪಾಕ್ಷನಲ್ಲಿ ಏನಂದ್ರೆ ನಿರ್ಮಲವಾದ ಚಿತ್ತದಿಂದ ಅವನ ಧ್ಯಾನ ಮಾಡುವುದರ ಮೂಲಕ, ಅವನನ್ನ ಅರ್ಚಿಸುವುದರ ಮೂಲಕ ಈ ಒಂದು ಚಂಚಲ ಚಿತ್ತದ ಮೇಲೆ ಒಂದು ಸ್ಥಿರತೆಯನ್ನ ಸಾಧಿಸಬಹುದು. ನೋಡ್ರಿ, ಕಂಡನ್ ಇಳೆಯೋಳ್ ಕುಂಬಾರಗುಂಡನ್ ಉರೆ ಮೆರೆದ ನಮ್ಮ ಹಂಪೆಯ ರಾಯಂ. ಅಂತಹದೇ ಒಂದು ಪರಿಶುದ್ಧವಾದ ಒಂದು ಭಕ್ತಿಯನ್ನ, ಪರಿಶುದ್ಧವಾದ ವ್ಯಕ್ತಿತ್ವವನ್ನ ಹೊಂದಿದಂತಹ ಈ ಕುಂಬಾರ ಗುಂಡಯ್ಯ ಈ ಭೂಮಂಡಲದ ಮೇಲೆಯೇ ತನ್ನ ಒಂದು ನಿರ್ಮಲವಾದ ಭಕ್ತಿಯಿಂದ ಹಂಪೆಯ ವಿರೂಪಾಕ್ಷನನ್ನ ಆರಾಧಿಸುವುದರ ಮೂಲಕ ಆತ ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಂಡ ಅನ್ನೋದು ಮೊದಲಿನ 4 ಸಾಲುಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇಡೀ ಒಂದು ರಗಳೆಯ ಒಂದು ಜಿಸ್ಟ್ ಅಂತ ನಾವೇನ್ ಹೇಳ್ತಾ ಇದ್ವಿ ಅದು ಮೊದಲಿನ 4 ಸಾಲುಗಳಲ್ಲಿ ಬರ್ತಾ ಇದೆ. ಇನ್ನು ನೇರವಾಗಿ ಕುಂಬಾರ ಗುಂಡಯ್ಯನ ಒಂದು ಅವನ ವ್ಯಕ್ತಿತ್ವ, ಅವನ ಊರು, ಅವನ ಹೇಗಿದ್ದ, ಅವನ ಭಕ್ತಿಯ ಹಿರಿತನ ಹೇಗಿತ್ತು, ಇದೆಲ್ಲವನ್ನ ನಾವು ಆ ಮುಂದಿನ ಭಾಗದ ರಗಳೆಯ ಪದ್ಯವನ್ನ ನೋಡ್ತಾ ಹೋದ ಹಾಗೆ ಪರಿಚಯವಾಗ್ತಾ ಹೋಗ್ತಾ ಇದೆ. ವಿದ್ಯಾರ್ಥಿಗಳೇ, ಎಂತೆನಲುತ್ತಂ ಉತ್ತರ ಭಾಗದೋಳ್ ಇರ್ಪುದು ಸಂತತ ಭಲ್ಲುಕೆ ಪುರಂ ಎನಿಸಿರ್ಪುದು ಅಲ್ಲಿರ್ಪಂ ಶಶಿಮೌಳಿಯ ಶರಣಂ ಸಲ್ಲಲಿತಂ ಮಾಯಾ ನಿರುಹಣಂ ಘಟ ಕಾಯಕ ಆಯತವಾಗಿರ್ಪುದು ನಿಟಿಲಾಕ್ಷನ ನಟನೆಗೆ ನಲಿಬಪ್ಪುದು ನಾಮಂ ಕುಂಬರ ಕುಂಡನ್ ಎನಿಪ್ಪುದು. ನೋಡ್ರಿ, ಉತ್ತರ ಭಾಗದೋಳ್ ಇರುವಂತಹ ಒಂದು ಪಟ್ಟಣ ಭಲ್ಲುಕೆ ಅನ್ನುವ ಪುರ. ಭಲ್ಲುಕೆ ಅಂದ್ರೆ ನಮ್ಮ ಭೂಮಿಯಲ್ಲಿಯೇ ಉತ್ತರ ದಿಕ್ಕಿನಲ್ಲಿ ಉತ್ತರ ಭಾಗದಲ್ಲಿ ಭಲ್ಲುಕೆ ಅನ್ನುವಂತಹ ಒಂದು ಪುರವೆನಿಸಿರ್ಪುದು ಅಂದ್ರೆ ಒಂದು ಪಟ್ಟಣವಿದೆ. ಅಲ್ಲಿರ್ಪಂ ಶಶಿಮೌಳಿಯ ಶರಣಂ. ಶಶಿಮೌಳಿ ಪರಮೇಶ್ವರ. ಶಶಿಯನ್ನ ಜಡೆಮುಡಿಯಲ್ಲಿ ಆಭರಣವನ್ನಾಗಿ ಧರಿಸಿಕೊಂಡಂಥವನು ಯಾರು? ಪರಮೇಶ್ವರ. ಶಶಿ ಅಂದ್ರೆ ಚಂದ್ರ. ಚಂದ್ರನನ್ನ ತನ್ನ ಜಡೆಮುಡಿಯಲ್ಲಿ ಧರಿಸಿಕೊಂಡಂಥವನು ಅವನು ಪರಮೇಶ್ವರ. ಶಶಿಮೌಳಿಯ ಶರಣಂ ಸಲ್ಲಲಿತಂ ಮಾಯಾ ನಿರೂಹಣಂ ಘಟ ಕಾಯಕ ವಾಯತ ಆಗಿರ್ಪುದು. ನೋಡ್ರಿ, ಅಲ್ಲಿ ಶಶಿಮೌಳಿಯ ಒಬ್ಬ ಭಕ್ತ, ಶರಣ ಭಕ್ತ, ಶಿವಭಕ್ತ ಅಲ್ಲಿ ವಾಸವಾಗಿದ್ದ. ನೋಡ್ರಿ, ಸಲ್ಲಲಿತ ಮಾಯಾ ನಿರೂಹಣಮಂ ಘಟ ಕಾಯಕ ಆಯತವಾಗಿರ್ಪುದು. ಈ ಮಾಯೆಯನ್ನ
ಲೌಕಿಕ ಬದುಕಿನ ಮಾಯೆಯನ್ನ ಗೆದ್ದು ಬರುವ ನಿಟ್ಟಿನಲ್ಲಿ ಈ ಕುಂಬಾರ ಗುಂಡಯ್ಯ ಏನಂದ್ರೆ ತನ್ನ ಒಂದು ಮಡಕೆಗಳನ್ನ ತಯಾರಿಸುವಂತಹ ಒಂದು ವೃತ್ತಿಯನ್ನ ಮಾಡಿಕೊಂಡು ಇದ್ದಂಥವನು. ಅದಕ್ಕೆ ಸಕಲ ಮಾಯಾ ಪ್ರಪಂಚವನ್ನ ಗೆದ್ದು ನಿಲ್ಲಬೇಕು ಅನ್ನುವಂತಹ ಗೆದ್ದು ನಿಂತಹ ಒಂದು ತನ್ನ ಶಿವಭಕ್ತಿಯ ಮೂಲಕ ಗೆದ್ದು ನಿಂತಹ ಒಬ್ಬ ಶ್ರೇಷ್ಠ ಶಿವಶರಣ ಈತನಾಗಿದ್ದ. ಇವನು ಏನಂದ್ರೆ ಗಡಿಗೆಗಳನ್ನ ಮಾಡುವ ಕಾಯಕವನ್ನ ಅಂದ್ರೆ ಮಡಕೆಗಳನ್ನ ಸಿದ್ಧಪಡಿಸುವ ಒಂದು ವೃತ್ತಿಯನ್ನ ಅವಲಂಬಿಸಿದವನಾಗಿದ್ದ. ನಿಟಿಲಾಕ್ಷಣ ನಟನೆಗೆ ನಲಿವಪ್ಪುದು, ನಾಮಂ ಕುಂಬಾರ ಗುಂಡನ್ ಎನಿಪ್ಪುದು, ಸೋಮಧರನ ಕಿವಿಗೆ ಇನಿದಾಗಿರ್ಪುದು, ನೇಮಸ್ತಂ ನೇಮಸ್ತಂ ಶಿವ ಶಿವ, ಭೂಮಿಯೋಳ್ ಉತ್ತಮ ಭಕ್ತಂ ಶಿವ ಶಿವ. ನೋಡ್ರಿ, ನಿಟಿಲಾಕ್ಷನ ನಟನೆಗೆ ನಲಿವಪ್ಪುದು. ನಿಟಿಲಾಕ್ಷ ಹಣೆಯಲ್ಲಿ ಕಣ್ಣುಳ್ಳಂಥವನು. ನೋಡ್ರಿ, ಹಣೆಯಲ್ಲಿ ಕಣ್ಣುಳ್ಳಂಥವನು ಅವನು ನಿಟಿಲಾಕ್ಷ, ಅವನು ಪರಮೇಶ್ವರ. ಅದನ್ನ ನಾವು ಏನ್ ಹೇಳ್ತಾ ಇದ್ದೀವಿ? ಮುಕ್ಕಣ್ಣ, ಮೂರು ಕಣ್ಣುಳ್ಳಂಥವನು ಮುಕ್ಕಣ್ಣ ಅಂತ ಹೇಳ್ತಾ ಇದ್ದೀವಿ. ನಿಟಿಲಾಕ್ಷನ ನಟನೆಗೆ ನಲಿವಪ್ಪುದು, ನಾಮಂ ಕುಂಬಾರ ಗುಂಡನ್ ಎನಿಪ್ಪುದು. ನೋಡ್ರಿ, ಅಲ್ಲಿ ಆ ಮುಕ್ಕಣ್ಣನಲ್ಲಿ ಅತ್ಯಂತ ನಿರ್ಮಲವಾದ ಭಕ್ತಿಯನ್ನ ಇಟ್ಟುಕೊಂಡಂಥವನು, ಸದಾ ಆ ಕಾಲ ಆತನನ್ನ ಆರಾಧಿಸ್ತಾ ಇರುವಂಥವನು. ಆ ಶಿವಭಕ್ತ ಯಾರು? ಅವನ ಹೆಸರೇನು ಅಂದ್ರೆ ನಾಮಂ ಕುಂಬರ ಗುಂಡನ್ ಎನಿಪ್ಪುದು. ಅವನ ಹೆಸರು ಕುಂಬರ ಗುಂಡ. ಅಂದ್ರೆ ಏನು? ಕುಂಬಾರ ಗುಂಡಯ್ಯ ಅನ್ನೋದು ಅವನ ಹೆಸರು. ಸೋಮಧರನ ಕಿವಿಗೆ ಇನಿದಾಗಿರ್ಪುದು, ನೇಮಸ್ತಂ ನೇಮಸ್ತಂ ಶಿವ ಶಿವ, ಭೂಮಿಯೋಳ್ ಉತ್ತಮ ಭಕ್ತಂ ಶಿವ ಶಿವ, ಮಾಡುವ ಕಾಯಕಂ ಅದೇನೆಂಬೆಂ. ನೋಡ್ರಿ, ಹೇಳ್ತಾ ಇದ್ದಾರೆ ಸೋಮಧರನ ಕಿವಿಗೆ ಇನಿದಾಗಿರ್ಪದು. ನೋಡ್ರಿ, ಇಲ್ಲಿ ಕುಂಬಾರ ಗುಂಡಯ್ಯ ಶಿವಾಯ ನಮ ಅಂತ ಹೇಳ್ತಾ ಆ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಾ, ಷಡಕ್ಷರಿ ಮಂತ್ರವನ್ನ ಜಪಿಸ್ತಾ ಆ ಶಿವನನ್ನ ಆರಾಧಿಸ್ತಾ ಇದ್ದ ಅಂತಂದ್ರ ಆ ಸೋಮಧರನಿಗೆ ಈತನ ಆ ಮಂತ್ರೋಚ್ಚಾರಣೆ ಕಿವಿಗೆ ಬಹಳಷ್ಟು ಪ್ರಿಯವಾಗ್ತಾ ಇತ್ತು. ನಿರ್ಮಲ ಚಿತ್ತದ ನಿರ್ಮಲ ಭಕ್ತಿಯ ಈ ಕುಂಬಾರ ಗುಂಡಯ್ಯನ ಒಂದು ಮಂತ್ರೋಚ್ಚಾರಣೆ ಆತನ ಕಿವಿಗೆ ಬಹಳಷ್ಟು ಭಕ್ತಿ ಭಕ್ತಿಪೂರ್ವಕ ಬಹಳ ಭಕ್ತಿಪೂರ್ವಕವಾಗಿ ಭಕ್ತಿಯಲ್ಲಿ ತನ್ನಮಯನಾಗಿ ಆ ಏನು ಶಿವನನ್ನ ಜಪಿಸ್ತಾ ಇದ್ನಲ್ಲ, ಆ ಎಲ್ಲ ಒಂದು ಮಂತ್ರೋಚ್ಚಾರಣೆಯು ಸೋಮಧರನ ಕಿವಿಗೆ ಬಹಳಷ್ಟು ಇಂಪಾಗಿ ಕೇಳಿಸ್ತಾ ಇದ್ದ. ಅದನ್ನ ಬಹಳ ಪ್ರೀತಿಯಿಂದ ಆ ಪರಮೇಶ್ವರ ಸೋಮಧರ ಆಲಿಸ್ತಾ ಇದ್ದ. ಭೂಮಿಯೋಳ್ ಉತ್ತಮ ಭಕ್ತಂ ಶಿವ ಶಿವ, ಮಾಡುವ ಕಾಯಕಂ ಅದೇನೆಂಬೆಂ. ನೋಡ್ರಿ, ಭೂಮಿಯಲ್ಲಿಯೇ ಆ ಭಲ್ಲುಕಪುರದಲ್ಲಿಯೇ ಭೂಮಿಯಲ್ಲಿಯೇ ಅತ್ಯಂತ ಒಬ್ಬ ಉತ್ತಮ ಭಕ್ತ, ಒಬ್ಬ ಶ್ರೇಷ್ಠ ಶಿವಶರಣ ಅನ್ನುವ ಒಂದು ಪ್ರಸಿದ್ಧತೆಯನ್ನ ಈತ ಪಡೆದುಕೊಂಡ. ಈತ ಮಾಡುವ ಕಾಯಕದ ವರ್ಣನೆಯನ್ನ ನಿಮಗೆ ನಾನು ಯಾವ ರೀತಿ ವರ್ಣಿಸಿ ಹೇಳಲಿ ಅಂತ ಇಲ್ಲಿ ಹರಿಹರ ಕೇಳ್ತಾ ಇದ್ದಾನೆ. ಮಾಡುವ ಕಾಯಕಂ ಅದೇನೆಂಬೆಂ, ನೋಡುವಡೆ ಅಗರಿದಿನ್ನೆಂ, ಆಧಾರಂ ಆಧಾರಂ ಆಗಿರೆ, ವೇದೆಯ ಚಕ್ರದ ಮೊಳೆ ತಾನಾಗಿರೆ, ಮಿಗೆ ಷಟ್ಚಕ್ರಮೇ ಚಕ್ರಂ ಅದಾಗಿರೆ, ಸೊಗಯಿಪ ನಾಭಿಯೇ ನಾಭಿ ಅದಾಗಿರೆ, ಕನಸಿನ ಕಾಯಂ ವೃತ್ತಿಕೆಯಾಗಿರೆ, ನೆನಹಂ ಚಟೆದಾರಂಗಳಂ ಆಗಿರೆ, ನಿಷ್ಠೆಯ ಪಿಡಿಯುರು ದಂಡಂ ಅದಾಗಿರೆ, ಮುಟ್ಟಿ ತಿರುಗುವುದು ಜೀವನಂ ಆಗಿರೆ. ನೋಡ್ರಿ, ತನ್ನ ಇಡೀ ಶರೀರವನ್ನೇ ಚಕ್ರವನ್ನಾಗಿ ಮಾಡ್ಕೊಂಡು ಇವಾಗ ಕುಂಬಾರ ಗುಂಡಯ್ಯ ಅಥವಾ ಕುಂಬಾರಕ್ಕೆ ವೃತ್ತಿಯಲ್ಲಿ ಇರುವಂತವ್ರು ಒಂದು ಮಡಕೆಯನ್ನ ಮಾಡ್ಬೇಕಾದ್ರೆ ಒಂದು ಗಾಲಿಯನ್ನ ಇಡ್ತಾ ಇದ್ದಾರೆ. ಕಟ್ಟಿಗೆಯ ಚಕ್ಕಡಿಯ ಗಾಲಿ ಅನ್ನೊಂದು ನೀವು ನೋಡಿರ್ತಿರಲ್ಲ, ಎತ್ತಿನ ಬಂಡಿಯ ಒಂದು ಗಾಲಿ, ಆ ಚಕ್ಕಡಿಯ ಗಾಲಿಯನ್ನ ಇಡ್ತಾ ಇದ್ದಾರೆ. ನಡು ಅದಕ್ಕ ಒಂದು ಮೊಳೆಯನ್ನ ಹಾಕಿರ್ತಾ ಇದ್ದಾರೆ. ಅದನ್ನ ಸದಾಕಾಲ ಮಣ್ಣಿನ ಮುದ್ದೆಯನ್ನ ಅದರ ಮೇಲೆ ಇಡ್ತಾ ಇದ್ದಾರೆ. ಒಂದು ಕೈಯಿಂದ ಅದನ್ನ ತೀಡ್ತಾ ಇದ್ದಾರೆ, ಇನ್ನೊಂದು ಕೈಯಿಂದ ಚಕ್ರವನ್ನ ತಿರುಗಿಸ್ತಾ ಇದ್ದಾರೆ. ಆ ಚಕ್ರಕ್ಕೆ ಕೆಳಕ್ಕೆ ತಳಕ್ಕೆ ಒಂದು ಮೊಳೆ ಇರ್ತಾ ಇದೆ, ಮೇಲ್ಗಡೆ ಒಂದು ಮೊಳೆಯನ್ನ ಹಾಕಿರ್ತಾ ಇದ್ದಾರೆ. ಅಂದ್ರ ಈ ಎಲ್ಲಾ ವಸ್ತುಗಳು, ಚಕ್ರ ಆಗಿರ್ಬೋದು, ಚಕ್ರದ ಮೊಳೆ
ಮೊಳೆಯಾಗಿರಬಹುದು, ಆಮೇಲೆ ಚಕ್ರಕ್ಕೆ ಆಧಾರವಾಗಿರಬಹುದು. ಷಟ್ ಚಕ್ರಮೇ ಚಕ್ರಮದಾಗಿರೆ ಸೊಗೈಪ ನಾಭಿಯೇ ನಾಭಿಯದಾಗಿರೆ ಕನಸಿನ ಕಾಯಂ ವೃತ್ತಿಕೆಯಾಗಿರೆ ನೆನಹಂ ಚಟೆ ದಾರಂಗಳಾಗಿರೆ. ನೋಡ್ರಿ, ತನ್ನ ಶರೀರವೇ ಒಂದು ಚಕ್ರ, ತನ್ನ ನಾಭಿಯೇ ಆ ಚಕ್ರದ ಒಂದು ಮೊಳೆ ಅಂತ ಭಾವಿಸಿಕೊಂಡು, ತನ್ನ ಇಡೀ ಶರೀರವನ್ನೇ ಚಕ್ರ ಅಂತ ಭಾವಿಸಿಕೊಂಡು, ತನ್ನ ಶರೀರದಲ್ಲಿರುವ ಈ ನಾಭಿಯೇ ಒಂದು ಏನಂತಂದ್ರ ಆ ಗಡಿಗೆಯನ್ನ ತಯಾರು ಮಾಡುವುದಕ್ಕೆ ನಡು ಮಧ್ಯದಲ್ಲಿರುವಂತಹ ಒಂದು ಮೊಳೆ ಅಂತ ಭಾವಿಸಿಕೊಂಡು ಬಹಳ ಭಕ್ತಿಯಿಂದ ಶಿವನನ್ನ ಆರಾಧಿಸ್ತಾ, ಶಿವನನ್ನ ಸ್ಮರಣೆ ಮಾಡ್ತಾ ಏನಂದ್ರೆ ಆತ ಏನ್ ಮಾಡ್ತಾ ಇದ್ದಾನಂತಂದ್ರ ಗಡಿಗೆಯ ಒಂದು ಕಾಯಕವನ್ನ ಮಾಡ್ತಾ ಇದ್ದ, ಗಡಿಗೆಗಳನ್ನ ಸಿದ್ಧಪಡಿಸ್ತಾ ಇದ್ದ, ಮಡಿಕೆಗಳನ್ನ ಸಿದ್ಧಪಡಿಸ್ತಾ ಇದ್ದ. ಒಂದು ಕೈಯಿಂದ ಚಕ್ರವನ್ನ ತಿರುಗಿಸ್ತಾ ಇದ್ದಾನೆ. ಕನಸಿನ ಕಾಯಂ ವೃತ್ತಿಕೆಯಾಗಿರೆ ನೆನಹಂ ಚಟೆದಾರಂಗಳಂ ಆಗಿರೆ. ನೋಡ್ರಿ, ಕನಸಿನ ಕಾಯಂ ವೃತ್ತಿಕೆಯಾಗಿರೆ, ಕನಸಿನಲ್ಲಿ ಕಂಡಂತಹ ಆ ಪರಮೇಶ್ವರನ ಒಂದು ದಿವ್ಯ ರೂಪ ಅದನ್ನ ಮನಸ್ಸಿನಲ್ಲಿಯೇ ನೆನಪಿಸಿಕೊಂಡು ಆ ಚಕ್ರವನ್ನ ತಿರುಗಿಸುವ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆಯೇ ಆ ಪರಮೇಶ್ವರನನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದಾನಲ್ಲ, ಏನು ಒಂದು ಓಂ ನಮ ಶಿವಾಯ ಅನ್ನುವ ಆ ಪಂಚಾಕ್ಷರಿ ಮಂತ್ರ ಮತ್ತು ಷಡಕ್ಷರಿ ಮಂತ್ರಗಳನ್ನ ಆತ ಏನು ಜಪಿಸ್ತಾ ಇದ್ದಾನಲ್ಲ, ಆ ಒಂದು ಏನಂದ್ರ ನಾಮ ಜಪಗಳೇ ಒಂದು ಜಟೆದಾರಂಗಳು ಅಂತ ತಿಳಿದುಕೊಂಡು ನಿಷ್ಠಾವಂತನಾಗಿ, ನೋಡ್ರಿ, ನಿಷ್ಠೆಯೇ ಪಿಡಿಯುರಂ ದಂಡಂ ಅದಾಗಿರೆ. ನಿಷ್ಠೆ ಅಂದ್ರೆ ನಿಷ್ಕಲ್ಮಶವಾದ ಮನಸ್ಸು, ನಿಷ್ಠೆಯನ್ ಉಳ್ಳಂತಹ ಒಂದು ಭಕ್ತಿಯಲ್ಲಿ ಏನಂದ್ರೆ ಒಂದು ನಿಷ್ಠೆಯನ್ನ ಇಟ್ಟುಕೊಂಡು ಆ ನಿಷ್ಠೆಯನ್ನೇ ತನ್ನ ಕೈಯಿಂದ ಒಂದು ದಂಡ ಅಂತ ತಿಳ್ಕೊಂಡು, ಒಂದು ಕೈಯಲ್ಲಿ ಆ ನಿಷ್ಠೆಯ ದಂಡವನ್ನ ಹಿಡ್ಕೊಂಡು ಚಕ್ರವನ್ನ ತಿರುಗಿಸ್ತಾ ಇದ್ದಾನೆ, ಒಂದು ಕೈಯಲ್ಲಿ ಮಡಿಕೆಯನ್ನ ಆತ ಆ ಹಸಿಮಣ್ಣಿನ ಮಡಿಕೆಯ ಮೇಲೆ ತನ್ನ ಕೈಯನ್ನ ಇಡ್ತಾ ಇದ್ದಾನೆ. ಮುಟ್ಟಿ ತಿರುಗುವುದು ಜೀವನಂ ಆಗಿರೆ. ನೋಡ್ರಿ, ಮುಟ್ಟಿ ತಿರುಗುವುದು ಜೀವನಂ ಆಗಿರೆ ಅಂದ್ರೆ ಕುಂಬಾರ ಗುಂಡಯ್ಯನ ಒಂದು ದೃಷ್ಟಿಯಲ್ಲಿ ಅಂದ್ರ ಮಡಿಕೆ ಮಾಡುವ ಕಾಯಕ ಅಂದ್ರ ಅದೊಂದು ಪ್ರತ್ಯೇಕ ಅಂತ ತಿಳ್ಕೊಂಡೇನೆ ಇಲ್ಲ. ತನ್ನ ದೇಹವೇ ಒಂದು ಚಕ್ರ, ಆ ದೇಹದಲ್ಲಿರುವಂತಹ ನಾಭಿಯೇ ಏನಂದ್ರ ಒಂದು ಮೊಳೆ, ಆಮೇಲೆ ತನ್ನ ಶಿವಭಕ್ತಿಯೇ ಒಂದು ಏನಂತಂದ್ರೆ ಅದು ಮಡಿಕೆ ಮಾಡುವುದಕ್ಕೆ ಸಹಾಯಕವಾಗುವಂತಹ ಒಂದು ಸೂತ್ರ, ಮಡಿಕೆಯನ್ನ ಮಾಡುವುದಕ್ಕೆ ಇರುವಂತಹ ಒಂದು ಸೂತ್ರ. ಆಮೇಲೆ ತನ್ನಲ್ಲಿರುವಂತಹ ನಿಷ್ಕಾಮಶ ಒಂದು ಭಕ್ತಿಯೇ ಏನಂದ್ರೆ ಚಕ್ರವನ್ನ ತಿರುಗಿಸುವಂತಹ ಒಂದು ದಂಡ ಅಂತ ಭಾವಿಸಿ ಆ ಚಕ್ರವನ್ನ ಮುಟ್ಟಿಯೋ ಮುಟ್ಟಬೇಕು ಅಂತ ಹೇಳ್ತಾ, ಅಂದ್ರ ಮುಟ್ಟಿ ತಿರುಗುವುದು ಜೀವನಂ ಆಗಿರಿ. ಈ ಚಕ್ರ ಯಾವ ರೀತಿ ತಿರುಗ್ತಾ ಇದೆಯೋ, ತಿರುಗ್ತಾ ಇದ್ದ ಹಾಗೆಯೇ ಒಂದು ಮಣ್ಣಿನ ಮುದ್ದೆ ಒಂದು ಕೈಯಿಂದ ಹಿಡಿದುಕೊಂಡು ಅವನದನ್ನ ತೀಡ್ತಾ ಇದ್ರೆ ಆ ಮುದ್ದೆ ಅನ್ನೋದು ಹೋಗಿ ಯಾವ ರೀತಿ ಸುಂದರವಾದ ಮಡಕೆ ಆಗ್ತಾ ಇದೆಯೋ ಹಾಗೆಯೇ ನಮ್ಮ ಜೀವನವು ಅನ್ನುವಂತಹ ಮಾತನ್ನ ಇಲ್ಲಿ ಕುಂಬಾರ ಅಂದ್ರೆ ಹರಿಹರ ಈ ರಗಳೆಯಲ್ಲಿ ಹೇಳ್ತಾ ಇದ್ದಾನೆ. ಮಾಡುವ ಭಕ್ತಿ ಕಟಾಹಂ ಅದಾಗಲು ಕೂಡಿದ ಕರಣದೆ ಮರ್ಧಿಸುತ್ತ ಆಗಲು ಮಿಗೆ ಶೋಷಣದ ತಪದಿಂದ ಆರಿಸಿ ಬಗೆ ಮಿಗಲ್ ಉದರಾಗ್ನಿಗಳಿಂ ಆರಿಸಿ ಆನಂದ ಜಲ ಪ್ಲಾವನಂ ಆಗಿರೆ ನಾನಾ ಭಕ್ತಿ ಕಟಾಹಂ ಅದಾಗಿರೆ. ನೋಡ್ರಿ, ಹೇಳ್ತಾ ಇದ್ದಾನೆ, ಮಾಡುವ ಭಕ್ತಿ ಕಟಾಹದಂ ಆಗಲು ಕೂಡಿದ ಕರಣದೆ ಮರ್ಧಿಸುತ್ತ ತಾಗಲು. ನಾವು ಶಿವನ ಮೇಲೆ ಏನು ಭಕ್ತಿಯನ್ನ ಮಾಡ್ತಾ ಇದ್ದೀವೋ ಆ ಭಕ್ತಿ ನೇರವಾಗಿರಬೇಕು, ಸರಳವಾಗಿರಬೇಕು, ನಿರ್ಮಲವಾದ ಮನಸ್ಸಿನಿಂದ ಕೂಡಿರಬೇಕು. ಅಂದಾಗ ಮಾತ್ರ ನಮ್ಮ ಭಕ್ತಿ ಆ ಶಿವನನ್ನ ಮುಟ್ಟುವುದಕ್ಕೆ ಸಾಧ್ಯವಾಗ್ತಾ ಇದೆ. ಕೂಡಿದ ಕರಣದೆ ಮರ್ಧಿಸುತ್ತ ಆಗಲು, ಮನಸ್ಸು ಚಂಚಲವಾಗಿ ಇಟ್ಕೊಂಡು ನಾವು ಭಕ್ತಿಯನ್ನ ಮಾಡಿದ್ದೇ ಆದರೆ ಆ ಭಕ್ತಿ ಎಂದೂ ಸ್ವೀಕಾರಕ್ಕೆ ಅರ್ಹವಲ್ಲ. ಮಿಗೆ ಶೋಷಣದ ತಪದಿಂದ ಆರಿಸಿ ಮಿಗೆ ಉದರಾಗ್ನಿಗಳಿಂದ ಆರಿಸಿ ಆನಂದ ಜಲ ಪ್ಲಾವನಂ ಆಗಿರೆ ನಾನಾ ಭಕ್ತಿ ಕಟಾಹಂ ಅದಾಗಿರೆ. ನೋಡ್ರಿ, ಭಕ್ತಿಯನ್ನ ಮಾಡುವ ಮಾರ್ಗದಲ್ಲಿ ಎಷ್ಟೋ ಸಲ ನಾವು ಸಮಸ್ಯೆಗಳನ್ನ ಎದುರಿಸುವುದು ಸಾಧ್ಯವಾಗ್ತಾ ಇದೆ. ಅಂದ್ರೆ ಸಮಸ್ಯೆಗಳು ನಮಗೆ ಎದುರಾಗ್ತಾ ಇವೆ, ಕಷ್ಟಗಳು ಎದುರಾಗ್ತಾ ಇವೆ. ಆದ್ರೆ ನಮ್ಮ ದಾರಿಯಲ್ಲಿ, ಭಕ್ತಿಯ ದಾರಿಯಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನೆಲ್ಲ ಬಿಡಿಸಿಕೊಂಡು ಏನು ನಾವು ಭಕ್ತಿಯನ್ನ ಮಾಡ್ತಾ ಇದ್ದೇವೋ ಆವಾಗ ನಮಗೆ ಸಿಗುವಂತಹ ಆನಂದವೇ ಅದು ಬೇರೆ. ಮಾಡುವ ಭಕ್ತಿ ಕಟಾಹಂ ಅದಾಗಲು ಕೂಡಿದ ಕರಣದೆ ಮರ್ದಿಸುತ್ತ ತಾಗಲು
ಮಿಗೆ ಶೋಷಣದ ತಾಪ ತಪದಿಂದ ಆರಿಸಿ ಬಗೆ ಮಿಗಲ್ ಉದರಾಗ್ನಿಗಳಿಂದ ಆರಿಸಿ. ನಮ್ಮಲ್ಲಿರುವಂತಹ ಆ ಕೆಟ್ಟ ಒಂದು ವಿಚಾರಗಳನ್ನ, ಕೆಟ್ಟ ಕಲ್ಮಶ ಭಾವನೆಗಳನ್ನ ಏನಂದ್ರ ನಾವು ತೊರಿಬೇಕು. ನಿರ್ಮಲವಾದ ಚಿತ್ತದಿಂದ ಏನಂದ್ರ ನಮ್ಮ ಭಕ್ತಿಯ ದಾರಿಯಲ್ಲಿ ಬರುವಂತಹ ಕಷ್ಟಗಳನ್ನ, ಸಮಸ್ಯೆಗಳನ್ನ ಬಿಡಿಸಿಕೊಂಡು ಭಕ್ತಿಯ ದಾರಿಯಲ್ಲಿ ನಾವು ಸಾಗ್ತಾ ಹೋಗಬೇಕು. ಆನಂದ ಜಲ ಪ್ಲಾವನಂ ಆಗಿದೆ, ನಾನಾ ಭಕ್ತಿ ಕಟಾಹಂ ಅದಾಗಿರೆ, ಶಿವ ಕಾರುಣ್ಯಾಂಬುಗಳಿಂ ತೀವುತೆ, ಶಿವಭಕ್ತರಿಗೆ ಆನಂದದೋಳ್ ಈವುತೆ, ಇಂತು ಒಳಗನ ಘಟ ಕಾಯಕಂ ಒಪ್ಪಲು, ಸಂತತ ಹೊರಗಣ ಮಾಟದಂ ಮಾಟಮದನ್ ಒಪ್ಪಲು. ನೋಡ್ರಿ ಹೇಳ್ತಾ ಇದ್ದಾನೆ, ಶಿವ ಆನಂದ ಜಲಪ್ಲಾವನಂ ಆಗಿರೆ ಅಂದ್ರ ನಿರ್ಮಲವಾದ ಚಿತ್ತದಿಂದ ಕಲ್ಮಶ ರಹಿತವಾಗಿ ಭಕ್ತಿಯಲ್ಲಿ ನಿಷ್ಠೆಯನ್ನ ನಾವು ತೋರಿದ್ದೇ ಆದ್ರೆ ಅವಾಗ ನಮಗೆ ಸಿಗುವಂತಹ ಆನಂದ ತೃಪ್ತಿ, ಆನಂದವಾಗಲಿ, ತೃಪ್ತಿಯಾಗಲಿ, ಸಮಾಧಾನವಾಗಲಿ ಅದು ಇನ್ಯಾವುದಕ್ಕೂ ಸಮಾನವಾಗಿರುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾನಾ ಭಕ್ತಿ ಕಟಾಹದಂ ಆಗಿರೆ, ಶಿವ ಕಾರುಣ್ಯಾಂಬುಗಳಂ ತೀವುತೆ, ಶಿವಭಕ್ತರಿಗೆ ಆನಂದದೋಳ್ ಈವುತೆ, ಇಂತೊಳಗೆ ಘಟ ಕಾಯಕಂ ಒಪ್ಪಲು, ಸಂತತ ಹೊರಗಣ ಮಾಟಮದಂ ಒಪ್ಪಲು, ಕುಂಬಾರನ್ ಎನಿಸಿರ್ಪ ಗುಂಡಯ್ಯಂ, ತ್ರಯಂಬಕನ ಆಯನ್ ಒಳಕೊಂಡಯ್ಯಂ, ಆಗಿರುತಂ ಒಂದು ದಿವಸಂ ನಡೆತಂದಂ. ಹೀಗೆ ತನ್ನ ಭಕ್ತಿ, ತನ್ನ ನಿಷ್ಠೆ, ತನ್ನ ಒಂದು ಏನಂತಂದ್ರ ತನ್ನ ಒಂದು ನಿರ್ಮಲವಾದ ಚಿತ್ತದಿಂದ ಎಲ್ಲ ಶಿವಭಕ್ತರನ್ನ ಮೆಚ್ಚಿಸುತ್ತಾ ಎಲ್ಲ ಊರ ಜನರ ಒಂದು ಪ್ರೀತಿಗೆ ಏನಂದ್ರ ಕುಂಬಾರ ಗುಂಡಯ್ಯ ಅಲ್ಲಿ ಏನಂದ್ರ ಪಾತ್ರನಾಗಿದ್ದ. ತ್ರಯಂಬಕನ್ ಆಯನ್ ಒಳಕೊಂಡಯಂ, ಆಗಿರುತ್ತ ಒಂದು ದಿವಸಂ ನಡೆತಂದಂ. ಆ ಶಿವನ ಭಕ್ತಿಗೂ ಕೂಡ ಅವನು ಪಾತ್ರನಾಗಿದ್ದ, ಅಲ್ಲಿಯ ಜನರ ಒಂದು ಮೆಚ್ಚುಗೆಗೂ ಕೂಡ ಆತನು ಪಾತ್ರನಾಗಿದ್ದ. ಒಂದು ದಿವಸ ಏನಾಗ್ತಾ ಇದೆ ಇಲ್ಲಿ, ಕುಂಬಾರ ಗುಂಡಯ್ಯನ ಒಂದು ಜೀವನದಲ್ಲಿ ಒಂದು ಘಟನೆ ನಡೀತಾ ಇದೆ. ಆ ಘಟನೆಯ ಒಂದು ವಿವರಣೆಯನ್ನ ಕವಿ ಹರಿಹರ ಈರಗಳೆಯಲ್ಲಿ ಕೊಡ್ತಾ ಇದ್ದಾನೆ. ಆಗಿರುತ್ತ ಒಂದು ದಿವಸಂ ನಡೆತಂದು, ನಾಗಾಭರಣ ಆಲಯಕ್ಕೆ ಐತಂದಂ, ಶಿವನಿರ್ದಂ ಹೊಸ ಹೊಸ ಪೂಜೆಗಳಿಂ, ಭವನಿರ್ದಂ ಸಿಂಗರದ ಓಜೆಗಳಿಂ, ಶಿವ ಪೂಜೆಯನ್ ಅಚ್ಚರಿ ಮಿಗೆ ನೋಡುತ್ತೆ, ಭವ ಪೂಜೆಯಂ ಅಕ್ಷಿಗಳಿಂ ಸವಿಯುತ್ತೆ. ಒಂದು ದಿವಸ ಏನ್ ಮಾಡಿದ ಅಂದ್ರ ಕುಂಬಾರ ಗುಂಡಯ್ಯ ನಾಗಾಭರಣನ ಆಲಯಕ್ಕೆ ಐತಂದು, ಶಿವನ ದೇವಾಲಯಕ್ಕೆ ಬಂದ. ನಾಗಾಭರಣ ನಾಗವನ್ನ ಅಂದ್ರೆ ಸರ್ಪವನ್ನ ಕೊರಳಿಗೆ ಆಭರಣವನ್ನಾಗಿ ಧರಿಸಿಕೊಂಡಂತವನನ್ನ ನಾಗಾಭರಣ ಅಂತ ನಾವು ಕರಿತಾ ಇದ್ದೀವಿ. ಯಾವ ರೀತಿ ಶಶಿ ಮೌಳಿ ಅಂತ ಹೇಳ್ತಾ ಇದ್ದೀವೋ, ಅಂದ್ರೆ ಶಶಿಯನ್ನ, ಮೌಳಿ ಅಂದ್ರೆ ಕಿರೀಟ, ತಲೆಯ ಭಾಗದ ಮೇಲೆ ಧರಿಸಿಕೊಳ್ಳುವಂತಹ ಕಿರೀಟದಲ್ಲಿ ಏನಂದ್ರೆ ಕಿರೀಟದಲ್ಲಿ ಶಶಿ ಮೌಳಿ ಅನ್ನೋದು ಶಶಿ ಇರೋದಿಲ್ಲ, ಆದ್ರೆ ತಲೆಯ ಭಾಗಕ್ಕೆ ತನ್ನ ಜಡೆಮುಡಿಯಲ್ಲಿ ಏನಂದ್ರೆ ಚಂದ್ರನನ್ನ ಏನಂದ್ರೆ ಆಭರಣವನ್ನಾಗಿ ಸ್ವೀಕರಿಸಿಕೊಂಡಂಥವನನ್ನ ನಾವು ಶಶಿ ಮೌಳಿ ಅಂತ ಹ್ಯಾಕ್ ಕರಿತಾ ಇದ್ದೀವೋ, ಕೊರಳಲ್ಲಿ ಉರಗವನ್ನ, ಸರ್ಪವನ್ನ ಆಭರಣವನ್ನಾಗಿ ಧರಿಸಿದಂತಹ ನಾಗಾಭರಣನ ಒಂದು ಆಲಯಕ್ಕೆ, ದೇವಾಲಯಕ್ಕೆ, ಈಶ್ವರನ ದೇವಾಲಯಕ್ಕೆ, ಶಿವನ ದೇವಾಲಯಕ್ಕೆ ಆತ ಬರ್ತಾ ಇದ್ದಾನೆ. ಶಿವನಿರ್ದಂ ಹೊಸ ಹೊಸ ಪೂಜೆಗಳಿಂ, ಭವನಿರ್ದಂ ಸಿಂಗರದ ಓಜೆಗಳಿಂ, ಶಿವ ಪೂಜೆಯನ್ ಅಚ್ಚರಿ ಮಿಗೆ ನೋಡುತ್ತೆ, ಭವ ಪೂಜೆಯಂ ಅಕ್ಷಿಗಳಿಂ ಸವಿಯುತ್ತೆ. ನೋಡ್ರಿ, ಶಿವನಿರ್ದಂ ಹೊಸ ಹೊಸ ಪೂಜೆಗಳಿಂ, ಅವಾಗಲೇ ಏನಂದ್ರ ಅರ್ಚಕರು ಪೂಜೆಯನ್ನ ಮಾಡಿ ಹೋಗಿದ್ರು. ಅದೇ ತಾನೇ ಮುಗಿದಂತಹ ಒಂದು ಪೂಜೆಯ ಸನ್ನಿವೇಶ. ಆಗ ಶಿವ ಹೊಸ ಹೂಗಳಿಂದ, ಅತ್ಯಂತ ತಾಜಾವಾದ ನವನವೀನ ಹೂಗಳಿಂದ ಆತ ಅಲಂಕೃತಗೊಂಡಿದ್ದ. ಅದೇ ರೀತಿ ಭವನಿರ್ದಂ ಸಿಂಗರದ ಓಜಿಗಳಿಂ, ಈ ಭೂಮಿಯ ಮೇಲೆ ಆ ದೇವಾಲಯದಲ್ಲಿ ಏನಂದ್ರೆ ಶಿವ ಏನಂದ್ರೆ ಅತ್ಯಂತ ಸುಂದರವಾದ ಶೃಂಗಾರ ಹೂಗಳಿಂದ ಶೃಂಗರಿಸಿಕೊಂಡು ಅಲಂಕೃತನಾಗಿ ಆತ ಏನಂದ್ರ ಅಲ್ಲಿ ಆಸೀನನಾಗಿದ್ದ ದೇವಾಲಯದಲ್ಲಿ. ಶಿವ ಪೂಜೆಯನ್ ಅಚ್ಚರಿ ಮಿಗೆ ನೋಡುತ್ತೆ, ಭವ ಪೂಜೆಯಂ ಅಕ್ಷಿಗಳಿಂ ಸವಿಯುತ್ತೆ. ನೋಡ್ರಿ, ಶಿವನ ಪೂಜೆಯನ್ನ ಕಣ್ಣಿಂದ ತುಂಬಿಕೊಳ್ತಾ ಇದ್ದಾನೆ.
ಸುಂದರವಾದ ವಿವಿಧ ವರ್ಣದ ವಿವಿಧ ಜಾತಿಗೆ ಸೇರಿದಂತಹ ಪುಷ್ಪಗಳಿಂದ ಅಲ್ಲಿ ಶಿವನನ್ನ ಅಲಂಕರಿಸಲಾಗಿತ್ತು. ಅದರ ಜೊತೆಗೆ ಭವ ಪೂಜೆಯನ್ನ ಅಕ್ಷಿಗಳಿಂ ಸವಿಯುತೆ. ಭವ ಪೂಜೆ ಈ ಭೂಮಿಯ ಅಂದ್ರ ನಮ್ಮ ಒಂದು ಮನಸ್ಸಿನ ಪೂಜೆ. ಭವ ಅಂದ್ರ ಈ ಭೂಮಿ, ಈ ನಾಡು, ಆಮೇಲೆ ಈ ಪಾರಮ ಲೌಕಿಕ ಬದುಕು. ಭವ ಪೂಜೆಯನ್ ಅಕ್ಷಿಗಳಿಂ ಸವಿಯುತೆ. ಪೂಜೆಗಳ್ ಅಕ್ಷಿಗಳೊಳ್ ಬರದಂತಿರೆ. ಪೂಜೆಗಳ ಅಂತಸ್ಥಲದೊಳಗೆ ಎರಗಿರೆ. ನೋಡುತ್ತೆ ನೋಡುತ್ತೆ ನೋಡುತ್ತಿರ್ದಂ. ನೋಡಿದ ನೋಟದೊಳ್ ಮೈ ಮರೆದಿರ್ದಂ. ಕಿರಿದು ಪೊತ್ತಂತಿರುತಂ ಮೆಲ್ಲನೆ. ನೋಡ್ರಿ ಎಷ್ಟು ಎಂದ್ರ ನಾನಾ ಹೂವುಗಳಿಂದ ಅಲಂಕೃತಗೊಂಡಂತಹ ಆ ಶಿವನನ್ನ ಎಷ್ಟು ಸಲ ನೋಡಿ ಕಣ್ಣು ತುಂಬಿಕೊಂಡ್ರು ಕೂಡ ಆ ಕುಂಬಾರ ಗುಂಡಯ್ಯನಿಗೆ ತೃಪ್ತಿ ಆಗ್ತಾ ಇರ್ಲಿಲ್ಲ. ಒಂದು ಸಲ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ, ಒಂದು ಸಲ ತನ್ನ ಹೃದಯದಿಂದ ನೋಡ್ತಾ ಇದ್ದಾನೆ, ಒಂದು ಸಲ ತನ್ನ ಮನಸ್ಸಿನಿಂದ ಆ ಶಿವನ ಮೂರ್ತಿಯನ್ನ ಆತ ತೃಪ್ತಿ ಆಗುವವರೆಗೂ ನೋಡ್ತಾ ಇದ್ದಾನೆ. ನೋಡ್ರಿ, ಪೂಜೆಗಳ್ ಅಕ್ಷಿಗಳ್ ಒಳ್ಳ ಬರದಂತಿರಿ. ಅಂದ್ರ ಆ ಶಿವನನ್ನೇ ತನ್ನ ಕಣ್ಣಲ್ಲಿ, ಅಕ್ಷಿ ಅಂದ್ರ ಕಣ್ಣು, ತನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳುವಂತೆ ಆ ಶಿವನನ್ನ ಆತ ನೋಡ್ತಾ ಇದ್ದಾನೆ. ಆ ಪೂಜಿತಗೊಂಡಂತಹ ಅಲಂಕೃತಗೊಂಡಂತಹ ಆ ಶಿವನನ್ನ ಅಂತಸ್ಥಲದೊಳಗೆ ಎರಗಿರಿ, ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಆತ ಮಾಡ್ತಾ ಇದ್ದಾನೆ. ನೋಡುತ್ತೆ ನೋಡುತ್ತೆ ನೋಡುತ್ತಿರ್ದಂ. ನೋಡಿದ ನೋಟದೋಳ್ ಎವೆ ಮರೆದಿರ್ದಂ. ನೋಡ್ರಿ, ನೋಡ್ತಾ ನೋಡ್ತಾ ಶಿವನನ್ನ ನೋಡ್ತಾ ನೋಡ್ತಾ ತನ್ನನ್ನೇ ತಾನು ಮರೆತ ಎಲ್ಲಿಯವರೆಗೂ ಆತನಲ್ಲಿ ಮೈ ಮರೆಯುವಿಕೆ ಇತ್ತು ಅಂತಂದ್ರ ಕವಿ ಹರಿಹರ ಇಲ್ಲಿ ಹೇಳ್ತಾ ಇದ್ದಾನೆ, ನೋಡಿದ ನೋಟದೋಳ್ ಎವೆ ಮರೆದಿರ್ದಂ. ಕಣ್ಣನ್ನ ಪಿಳುಕಿಸುವುದನ್ನು ಕೂಡ ಮರೆತು ಬಿಟ್ಟಿದ್ದ. ಏಕ ದೃಷ್ಟಿಯಿಂದ, ತದೇಕ ದೃಷ್ಟಿಯಿಂದ ಆತ ಏನಂದ್ರ ಆ ಅಲಂಕೃತಗೊಂಡಂತಹ, ಪೂಜಿತಗೊಂಡಂತಹ, ಅಲಂಕಾರಗೊಂಡಂತಹ, ಸಿಂಗಾರಗೊಂಡಂತಹ ಆ ಶಿವನನ್ನ ನೋಡ್ತಾ ನೋಡ್ತಾ ಮೈ ಮರಿತಾ ಇದ್ದಾನೆ. ಕಿರಿದುಂ ಪೊತ್ತಂತಿರುತಂ ಮೆಲ್ಲನೆ. ಸ್ವಲ್ಪ ಹೊತ್ತಿನವರೆಗೆ ಆ ದೇವಾಲಯದಲ್ಲಿ ಶಿವನನ್ನ ನೋಡುವುದರಲ್ಲಿ, ಆರಾಧಿಸುವುದರಲ್ಲಿ ಮಗ್ನನಾದಂಥವನು ನೋಡ್ತಾ ನೋಡ್ತಾ ಸ್ವಲ್ಪ ಹೊತ್ತು ಮೈ ಮರೆತು. ಸ್ವಲ್ಪ ಹೊತ್ತಿನ ನಂತರ ಕರೆಗೊರಲನ ಹತ್ತಿರ ಸಾರ್ದು ಒಯ್ಯನೆ. ಜಳಪೂರಿತ ಲೋಚನದಿಂ ನೋಡುತ್ತೆ. ಪುಳುಕಿಸತಂ ಪರಿಸನಮಂ ಮಾಡುತ್ತೆ. ಪಾದೋದಕಮಂ ಪ್ರಿಯದಿಂ ಕೊಳುತಂ. ಆದರದಿಂ ಕರುಣಂ ಒಳಕೊಳುತಂ. ಪಡಮಡುತ ಒಯ್ಯನೆ ಪಡಮಡುವಾಗಳು. ಮೃಡನಂ ಬೀಳ್ಕೊಂಡು ಐತಪ್ಪಾಗಳು. ನೋಡ್ರಿ, ಕರೆಗೊರಲನ ಹತ್ತಿರ ಸಾರ್ದನ್ ವಯ್ಯನೆ ಜಳಪೂರಿತ ಲೋಚನದಿಂ ನೋಡುತ್ತೆ. ಸ್ವಲ್ಪ ದೂರ ನಿಂತುಕೊಂಡು ಶಿವನನ್ನ ತನ್ನ ಹೃದಯದಲ್ಲಿ, ಮನದಲ್ಲಿ ತುಂಬಿಕೊಳ್ತಾ ಪ್ರಯತ್ನ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತಿನ ನಂತರ ಆ ಶಿವಲಿಂಗದ ಬಳಿ ಸಾರಿ ನಿಂತುಕೊಳ್ತಾ ಇದ್ದಾನೆ. ನಿಂತುಕೊಂಡು ಕಣ್ಣು ತುಂಬಾ ನೀರು ತುಂಬಿಕೊಂಡು ಏನಂದ್ರ ಆ ಕಣ್ಣು ತುಂಬಿದ ಒಂದು ಕಣ್ಣಿನಿಂದ ತುಂಬಿದ ನೀರಿನ ಅಂದ್ರ ಕಣ್ಣು ತುಂಬಿಕೊಳ್ತಾ ಇದೆ, ಆ ಕಣ್ಣು ತುಂಬಿಕೊಂಡಂತಹ ಒಂದು ದೃಷ್ಟಿಯನ್ನ ಆ ಶಿವನೆಡೆಗೆ ಆತ ಬೀರ್ತಾ ಇದ್ದಾನೆ. ಪುಳುಕಿಸುತಂ ಪರಿಸನಮಂ ಮಾಡುತ್ತೆ. ಪಾದೋದಕಮಂ ಪ್ರಿಯದಿಂ ಕೊಳುತೆ. ಅದಕ್ಕ ಪುಳಕಗೊಳ್ತಾ ಇದ್ದಾನೆ. ಸಮೀಪ ಸಾರಿ ಹೋಗಿ ಆ ಶಿವಲಿಂಗವನ್ನ ಸ್ಪರ್ಶಿಸ್ತಾ ಇದ್ದಂತೆಯೇ ಆತನ ಇಡೀ ಶರೀರ ಪುಳಕಗೊಳ್ತಾ ಇದೆ. ಅಲ್ಲಿಯೇ ಇದ್ದಂತಹ ಪಾದೋದಕದ ಒಂದು ಪ್ರಸಾದವನ್ನ ಬಹಳ ಭಕ್ತಿಯಿಂದ, ಪ್ರೀತಿಯಿಂದ ಆತ ಸ್ವೀಕರಿಸ್ತಾ ಇದ್ದಾನೆ. ಆದರದಿಂ ಕರುಣಂ ಒಳಕೊಳುತಂ. ಪೊಡಮಡುತ ಒಯ್ಯನೆ ಪಡುಮಡುವಾಗಳು. ನೋಡ್ರಿ, ಆಗ ಬಹಳ ಆದರದಿಂದ, ಬಹಳ ವಿನಮ್ರನಾಗಿ, ಸೌಜನ್ಯ ಪೂರ್ವಕನಾಗಿ ಏನಂದ್ರ ತನ್ನ ಕಣ್ಣುಗಳಲ್ಲಿಯೇ ಶಿವನ ರೂಪವನ್ನ ತುಂಬಿಕೊಳ್ತಾ ಶಿವನಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾನೆ. ಪಡಮಡುತ ಒಯ್ಯನೆ ಪಡಮಡುವಾಗಳ್. ಪಡಮಡುವುದು ನಮಸ್ಕರಿಸುವುದು, ನಮಸ್ಕರಿಸುವುದು. ಪೊಡಮಡು ನಮಸ್ಕರಿಸು. ಅದಕ್ಕ ಪೊಡಮಡುತ ವಯ್ಯನೆ ಪೊಡಮಡುವಾಗಳ್. ಮೃಡನಂ ಬೀಳ್ಕೊಂಡು ಐತಪ್ಪಾಗಳ್. ಆದ ಶಿವನಿಗೆ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಿದ. ಅವನನ್ನ ಹೃದಯದಲ್ಲಿ ತುಂಬಿಕೊಂಡ. ಅವನನ್ನ ಮನಪೂರ್ವಕವಾಗಿ ಅವನ ಆ ದಿವ್ಯ ಸಿಂಗಾರವನ್ನ ನೋಡಿದ. ಇನ್ನು ಏನಂದ್ರ ಶಿವನನ್ನ ಬಿಟ್ಕೊಂಡು, ಅಂದ್ರೆ ಶಿವನಿಂದ ನಾನು ಬೀಳ್ಕೊಡ್ಬೇಕಲ್ಲ, ಮೃಡ ಪರಮೇಶ್ವರ. ಮೃಡನಂ ಬೀಳ್ಕೊಂಡು ಐತಪ್ಪಾಗಳ್. ಶಿವನಿಂದ ಏನಂದ್ರ ಬೀಳ್ಕೊಂಡು ಆತ ಬರ್ತಾ ಇದ್ದಾನೆ. ಹೆಂಗ್ ಬರೋದಕ್ಕೂ ಕೂಡ ಆತನ ಮನಸ್ಸಿಗೆ ಒಪ್ತಾ ಇಲ್ಲ. ಶಿವನನ್ನ ಬಿಟ್ಟು ಈ ಕಡೆ ಬರೋದಕ್ಕ ಆತನ ಮನಸ್ಸು ಒಪ್ತಾ ಇಲ್ಲ. ಮೃಡನಂ ಬೀಳ್ಕೊಂಡು ಐತಪ್ಪಾಗಳು. ಮನದೊಳ್ಕೆ ಒಣ್ಣೋಳ್ಬಂ ಜಾಭಾವಂ. ನೆನಹಿನಲ್ ಒಪ್ಪುವ ಶಂಕರ ಭಾವಂ. ಬಿಡದಿರೆ ತನ್ನಯ
ಮನೆಗೆ ಐತಂದಂ ಕಡು ನಿಷ್ಠೆಯಂ ಭರದಿಂದ ಐತಂದಂ ಊಟಂ ನಿದ್ರೆಗೆ ಮನವಿಲ್ಲಿಲ್ಲಂ ನೋಟಂ ನುಡಿಗೆ ಎಡೆ ಇಲ್ಲೆಡೆ ಇಲ್ಲಂ ಶಿವಪೂಜೆಯ ಕರಡಿಗೆ ಅಂತಿರ್ದಂ ಶಿವಪೂಜೆಯ ಗವಸಣಿಗೆಯ ಒಲೆರ್ದಂ. ನೋಡ್ರಿ, ಆ ಹಂಪೆಯ ವಿರೂಪಾಕ್ಷಣ ಸನ್ನಿಧಿಯನ್ನ ಬಿಟ್ಟು ಬರೋದಕ್ಕ ಸಾಧ್ಯವಿಲ್ಲದಂತೆ ಆತ ಏನ್ ಮಾಡ್ಬಿಡ್ತಾ ಇದ್ದಾನೆ ಅಂತಂತಂದ್ರ ಅಲ್ಲಿ ಬಿಟ್ಟು ಬರೋದಕ್ಕ ಆಗ್ತಾ ಇಲ್ಲ, ಅವನನ್ನ ಬೆಳ್ಕೊಂಡು ಬರೋದಕ್ಕ ಆಗ್ತಾ ಇಲ್ಲ. ಕಣ್ಣು ತುಂಬಾ ಅವನನ್ನು ತುಂಬಿಕೊಳ್ತಾ ಇದ್ದಾನೆ, ಮನಸ್ಸು ತುಂಬಾ ಅವನನ್ನ ತುಂಬಿಕೊಳ್ತಾ ಇದ್ದಾನೆ. ನೆನಹಿನಲ್ ಒಪ್ಪುವ ಶಂಕರ ಭಾವಂ ಬಿಡದಿರೆ ತನ್ನಯ ಮನೆಗೆ ಐತಂದಂ. ಹಾಗೆ ಮನಸ್ಸಿನಲ್ಲಿ ಆ ಶಂಕರನನ್ನ ಕರೆದುಕೊಂಡು ಮನೆಗೆ ಕರೆದುಕೊಂಡು ಬಂದು ಬಿಡ್ತಾ ಇದ್ದಾನೆ. ಅಂದ್ರೆ ಮನಸ್ಸು ತುಂಬಾ ಶಂಕರನನ್ನ ತುಂಬಿಕೊಂಡು ಆತ ಅವನನ್ನ ಬಿಟ್ಟು ನಾನು ಅಗಲಿ ಇರಲಾರೆನು ಅನ್ನುವ ಭಾವವನ್ನ ತುಂಬಿಕೊಂಡು ಆ ಶಿವನನ್ನ ಶಂಕರನನ್ನ ಮನದ ತುಂಬಾ ತುಂಬಿಕೊಂಡು ಆತ ಮನೆಗೆ ಬಂದ. ಕಡು ನಿಷ್ಠೆಯ ಭರದಿಂದಂ ಐತಂದಂ, ಬಹಳ ನಿಷ್ಠೆಯಿಂದ ಏನಂದ್ರೆ ಮನೆಗೆ ಬಂದ. ಊಟಂ ನಿದ್ರೆಗೆ ಮನವಿಲ್ಲೆಲ್ಲಂ ನೋಟಂ ನುಡಿಗೆ ಎಡೆ ಇಲ್ಲಂ. ನೋಡ್ರಿ, ಆ ದಿವ್ಯ ಒಂದು ಏನಂದ್ರ ಶಿವನ ಮೂರ್ತಿ ಇರುವಂತಹ ದೇವಾಲಯವನ್ನೇನೋ ಬಿಟ್ಟು ಬಂದ. ನಾನು ಮನಸ್ಸಿನೊಳಗ ಅವನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಭ್ರಮಿಸಿದರೂ ಕೂಡ ಇಲ್ಲಿ ಕೊಂಬಾರ ಗುಂಡಯ್ಯನ ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಊಟಂ ನಿದ್ರೆಗೆ ಮನವಿಲ್ಲಿಲ್ಲಂ. ಊಟ ಮಾಡುವುದಕ್ಕೂ ಅವನಿಗೆ ಮನಸ್ಸಾಗ್ತಾ ಇಲ್ಲ. ಕಣ್ಣು ತುಂಬಾ ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ಬೇಕಂದ್ರೂ ಅವನ ಮನಸ್ಸು ಆ ನಿದ್ರೆಗೆ ಸಹಕರಿಸ್ತಾ ಇಲ್ಲ. ನೋಟಂ ನುಡಿಗೆ ಎಲ್ಲೆಡೆ ಎಡೆ ಇಲ್ಲಂ. ನೋಡ್ರಿ, ಏನಾದ್ರೂ ನೋಡ್ಬೇಕು ಆಸಕ್ತಿಯಿಂದ ಆ ನೋಟದಲ್ಲಿಯೂ ಆಸಕ್ತಿಯನ್ನ ಕಳ್ಕೊಂಡಿದ್ದಾನೆ. ಯಾರ ಜೊತೆನಾದ್ರೂ ಮಾತಾಡ್ಬೇಕು ಅಂತಂದ್ರ ಆ ಮಾತಿನಲ್ಲಿಯೂ ಕೂಡ ಅವನಿಗೆ ಸಮಾಧಾನವಿಲ್ಲ. ಶಿವಪೂಜೆಯ ಕರಡಿಗೆ ಎಂತಿರ್ದಂ ಶಿವಪೂಜೆಯ ಗವಸಣಿಗೆಯಂ ಒಲಿರ್ದಂ. ನೋಡ್ರಿ, ಶಿವಪೂಜೆಯ ಕರಡಿಗೆ ಎಂತಿರ್ದಂ. ಅದಕ್ಕ ಆ ಶಿವಪೂಜೆ ಅಂದ್ರ ಹಸ್ತದಲ್ಲಿ ಏನಂದ್ರೆ ನಾವು ನಮ್ಮ ವಚನಕಾರರು ನಾವು ನೋಡ್ತಾ ಇದ್ದೀವಿ, ನಮ್ಮ ಶಿವಶರಣಾದಿಗಳು ವಚನಕಾರರು ಇಷ್ಟಲಿಂಗ ಪೂಜಾ ವಿಧಾನವನ್ನ ತಂದ್ರು. ಅಂದ್ರೆ ದೇಹದ ಮೇಲೆ ಅಂಗದ ಮೇಲೆ ಲಿಂಗವನ್ನ ಧರಿಸಿಕೊಳ್ಳುವುದು. ಆ ಲಿಂಗವನ್ನ ಏನ್ ಮಾಡೋದಂದ್ರ ಪ್ರತಿನಿತ್ಯವೂ ಕೂಡ ಆ ಲಿಂಗಕ್ಕೆ ಒಂದು ಕರಡಿಗೆ ಅಂದ್ರೆ ಗುಂಡುಗಡಿಗೆ ಅಂತ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಇದನ್ನ ಲಿಂಗವಂತರು ಧರಿಸುವಂತಹದ್ದು, ವೀರಶೈವರು ಧರಿಸುವಂತಹದ್ದು. ಆ ಗುಂಡುಗಡಿಗೆಯಲ್ಲಿ ತಮ್ಮ ಇಷ್ಟಲಿಂಗವನ್ನ ಅವರು ಯಾರು ಧರಿಸ್ತಾ ಇದ್ದಾರೋ ಅವ್ರು ಇಟ್ಕೊಂಡಿರ್ತಾ ಇದ್ದಾರೆ. ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಪ್ರಾಥಮಿಕ ವಿಧಿಗಳನ್ನ ಮುಗಿಸಿಕೊಂಡು ಶುಚಿರ್ಭೂತರಾಗಿ ಆ ತಮ್ಮ ದೇವರ ಒಂದು ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಆ ಕರಡಿಗೆಯಿಂದ ಅಂದ್ರೆ ಗುಂಡುಗಡಿಗೆಯಿಂದ ಆ ತಮ್ಮ ಇಷ್ಟಲಿಂಗವನ್ನ ತೆಗೆದುಕೊಂಡು ಅದಕ್ಕ ಅಗ್ಗಮನಿಗಳನ್ನ ಹಾಕಿ ಅಗ್ಗಮನಿ ಸ್ನಾನ ನೀರನ್ನ ಜಲಾಭಿಷೇಕವನ್ನ ಮಾಡಿ ಅದಕ್ಕ ವಿಭೂತಿ ಕುಂಕುಮವನ್ನ ಹಚ್ಚಿ ಪತ್ರೆ ಹೂವುಗಳನ್ನ ಸಮರ್ಪಿಸಿ ಪ್ರಸಾದವನ್ನ ಏನಂದ್ರೆ ನೈವೇದ್ಯ ಹಿಡಿದು ಸಕ್ಕರೆಯ ಪ್ರಸಾದವನ್ನ ನೈವೇದ್ಯ ಹಿಡಿದು ಕೃತಾರ್ಥರಾದೆವು ಅಂತನ್ನುವ ಒಂದು ಭಾವ ಅಲ್ಲಿ ಏನಂದ್ರೆ ವೀರಶೈವರದು. ಅಂದ್ರೆ ಎಲ್ಲೋ ದೇವರನ್ನ ಹುಡ್ಕೊಂಡು ನಾವು ಅಡ್ಡಾಡುವುದು ಅಂಡಲೆಯುವುದು ಬೇಡ ಅನ್ನೋದು. ದೇವ ಅನ್ನೋದು ಆ ದೈವತ್ವ ಅನ್ನೋದು ಎಲ್ಲಿದೆ ಅಂದ್ರೆ ಮನುಷ್ಯನಲ್ಲಿದೆ. ಆಮೇಲೆ ನಮಗ್ ದೈವದ ಸಂಕೇತವೇ ಬೇಕು ಅಂತ ನಮಗಿತ್ತು ಅಂತಂದ್ರ ದೇಹದ ಮೇಲೆ ಕರಡಿಗೆಯಲ್ಲಿ ಇಷ್ಟಲಿಂಗವನ್ನ ಧರಿಸಿಕೊಳ್ಳುವಂತಹದು. ಇಲ್ಲಿಯೂ ಕೂಡ ಶಿವಪೂಜೆಯ ಕರಡಿಗೆಯಂತಿರ್ದಂ ಶಿವಪೂಜೆಯ ಗವಸಣಿಗೆಯ ಒಲಿರ್ದಂ. ನೋಡ್ರಿ, ತಾನೇ ಒಂದು ಕರಡಿಗೆಯೋ ಏನೋ ಅಂದ್ರೆ ಇಷ್ಟಲಿಂಗವನ್ನ ಧರಿಸಿಕೊಂಡಂತಹ ಒಂದು ಕರಡಿಗೆ ಗುಂಡುಗಡಿಗೆಯೋ ತಾನಾಗಿಯೇ ಇದ್ದೇನೋ ಏನೋ ಅನ್ನುವಂತಹ ಒಂದು ಭಾವ ಇಲ್ಲಿ ಕುಂಬಾರ ಗುಂಡಯ್ಯನಲ್ಲಿ ಮನೆ ಮಾಡ್ತಾ ಇದೆ. ತನ್ನ ಶರೀರವೇ ಏನಂದ್ರೆ ತನ್ನ ಮನಸ್ಸಿನ ಹೃದಯದ ಒಳಗಡೆ ಏನು ಶಿವನನ್ನ ದೇವಾಲಯದಿಂದ ಬರ್ಬೇಕಾದ್ರೆ ಕರ್ಕೊಂಡು ಬಂದಿದ್ದಾನಲ್ಲ ಅದು ಇಷ್ಟಲಿಂಗ. ಆಮೇಲೆ ತಾನು ಒಂದು ಕರಡಿಗೆ ಅಂದ್ರೆ ತಾನು ಒಂದು ಗುಂಡುಗಡಿಗೆ, ಆ ಗುಂಡುಗಡಿಗೆಯಲ್ಲಿ ತನ್ನ ಹೃದಯ ಕಮಲದಲ್ಲಿ ನೆಲೆಸಿರುವಂತಹ ಆ ಶಿವಲಿಂಗ ಇದೇನೋ ಅಂತ ಹೇಳಿ ಆತ ಭ್ರಮಿಸ್ತಾ ಇದ್ದಾನೆ. ಇರುತ್ತ ಒಂದೇ ಸೊಗೈಸುತ್ತಿರೆ ನೋಡುತ್ತೆ ಚರಿತದ ಘಟಕಾಯಕಮಂ ಮಾಡುತ್ತೆ ಪಿಡಿಗುಂಡಂ ತಳದೊಳಗೆ ಅಳವಡಿಸುತ್ತೆ ಎಡಗೈಯಂ ಪೊಸಕೊಡನ್ ಒಳಗಿರಿಸುತ್ತೆ ಕಲುವಲುಗೆಯನ್ ಅಂತು ಅಳವಡೆ ಪಿಡಿವುತೆ
ಚಲುವ ಎನಿಸುವ ಹೊಸ ಘಟಮಂ ಮಾಡುತಿ. ನೋಡ್ರಿ, ಇಷ್ಟೆಲ್ಲಾ ತನ್ನಮಯತೆಯಾಗಿ ತನ್ನ ದೇಹವೇ ಒಂದು ಏನಂತಂದ್ರೆ ಗುಂಡು ಕರಡಿಗೆ, ಅದರೊಳಗೆ ಆಸೀನವಾಗಿರುವುದೇ ಆ ಒಂದು ಶಿವ ಅಂತ ಅನ್ಕೊಂಡು ಹೀಗೆ ತನ್ನ ಬದುಕನ್ನ ಬಹಳ ಸೊಗೈಸುತ್ತಾ ಇರುತ್ತ ಒಂದೇ ಸೊಗೈಸುತ್ತಿರೇ ನೋಡುತ್ತೆ, ಚರಿತದ ಘಟಕಾಯಕಮಂ ಮಾಡುತ್ತೆ. ಹೀಗೆ ತನ್ನ ಒಂದು ದಿನಚರಿಯನ್ನ ಕುಂಬಾರಗುಂಡಯ್ಯ ರೂಪಿಸಿಕೊಂಡಿದ್ದ. ಇನ್ನು ಹೊಸ ಹೊಸ ಮಡಕೆಗಳನ್ನ ಆತ ಸಿದ್ಧಪಡಿಸ್ಬೇಕಲ್ಲ, ಹೊಸ ಮಡಕೆಗಳನ್ನ ತಯಾರು ಮಾಡ್ಬೇಕು, ಮಣ್ಣನ್ನ ಹದಗೊಳಿಸ್ಬೇಕು, ಮಡಕೆಗಳನ್ನ ತಯಾರು ಮಾಡ್ಬೇಕು, ಆ ಮಡಕೆಗಳನ್ನ ಸುಡಬೇಕು, ಅವುಗಳನ್ನ ಪೇಟೆಗೆ ಹೋಗಿ ಮಾರ್ಬೇಕು, ಆಮೇಲೆ ಬಂದಂತಹ ದುಡ್ಡಿನಿಂದ ತನ್ನ ಮನೆಗೆ ಬೇಕಾಗುವಂತಹ ಒಂದು ಆಹಾರ ಪದಾರ್ಥಗಳನ್ನ ಕೊಂಡು ಬರಬೇಕು. ಇದು ಅವನ ಒಂದು ಜೀವನದ ವೃತ್ತಿಯ ಒಂದು ಜೀವನದ ಪರಿ. ಅದಕ್ಕೆ ಈಗೇನ್ ಮಾಡಿದ, ಹೊಸ ಘಟವನ್ನ ಅಂದ್ರೆ ಹೊಸ ಮಡಕೆಗಳನ್ನ ಸಿದ್ಧಪಡಿಸ್ಬೇಕು ಅಂತ ಹೇಳಿ ಆತ ಏನಂದ್ರ ನಿಶ್ಚಿತನಾಗಿ ಚರಿತದ ಘಟಕಾಯಕಮಂ ಮಾಡುತ್ತೆ, ಪಿಡಿಗುಂಡಂ ತಳದೊಳಗೆ ಅಳವಡಿಸುತ್ತೆ, ಚಕ್ರಕ್ಕೆ ನಡು ಮಧ್ಯದಲ್ಲಿ ಒಂದು ಏನಂದ್ರ ಕಬ್ಬಿಣದ ಗುಂಡನ್ನ ಆತ ಅಳವಡಿಸ್ತಾ ಇದ್ದಾನೆ. ಎಡಗೈಯಂ ಹೊಸ ಕೊಡನ್ ಒಳಗಿರಿಸುತ್ತೆ, ಕಲುವಲಗೆಯನ್ ಅಂತಳವಡೆ ಪಿಡಿಯುತ್ತೆ. ನೋಡ್ರಿ, ಒಂದು ಮಣ್ಣಿನ ಬುದ್ದೆಯನ್ನ ಚಕ್ರವನ್ನ ಅಲ್ಲಿ ಇಟ್ಟ, ಆ ಚಕ್ರವನ್ನ ನಡು ಮಧ್ಯದ ಒಂದು ಗುಂಡಿಗೆ ಏನಂದ್ರ ಅದನ್ನ ಆತ ಹೊಂದಾಣಿಕೆ ಮಾಡಿದ. ಒಂದು ಮಣ್ಣಿನ ಮುದ್ದೆಯನ್ನ ಆ ಕಟ್ಟಿಗೆಯ ಚಕ್ರದ ಮೇಲೆ ಇಟ್ಟ, ಅದನ್ನ ಎಡಗೈಯಿಂದ ಏನಂದ್ರ ಆ ಮಣ್ಣಿನ ಮುದ್ದೆಯ ಮೇಲೆ ಕೈ ಇಟ್ಟು ಏನಂದ್ರ ಚಕ್ರವನ್ನ ತಿರುಗಿಸ್ತಾ ಒಂದು ಹೊಸ ಕೊಡವನ್ನ, ಒಂದು ಹೊಸ ಮಡಕೆಯನ್ನ ಸಿದ್ಧಪಡಿಸ್ಬೇಕು ಅಂತ ಆತ ಇಲ್ಲಿ ತೀರ್ಮಾನಿಸ್ತಾ ಇದ್ದಾನೆ. ಆ ಕಾಯಕದಲ್ಲಿ ಆತ ನಿರತನಾಗ್ತಾ ಇದ್ದಾನೆ. ಚಲುವೆನಿಸುವ ಹೊಸ ಘಟಮಂ ಮಾಡುತ್ತೆ, ಬಾರಿಸುವ ಇಚ್ಛೆಗೆ ತನುವು ಅಲ್ಲಾಡಲು, ಸೇರಿಸುತ್ತ ಒಳಗನ ಲಿಂಗಂ ಅದಾಡಲು, ಹೆಚ್ಚಿದನ್ ಉಬ್ಬಿದನ್ ಉತ್ತಮ ಭಕ್ತಂ, ಮೆಚ್ಚಿದನ್ ಆಡಿಸುವುದನ್ ಆ ಭಕ್ತಂ, ಅಂಥ ಸ್ಥಳದೊಳು ಒಳ್ಕಂಡಂ ಗುಂಡಂ, ಸಂತೋಷವನ್ ಒಳಕೊಂಡಂ ಗುಂಡಂ. ನೋಡ್ರಿ, ಹೀಗೆ ಒಂದು ಕೈಯಿಂದ ಚಕ್ರವನ್ನ ತಿರುಗಿಸ್ತಾ, ಒಂದು ಕೈಯಿಂದ ಮಡಕೆಯನ್ನ ಹಿಡಿತಾ, ಬಹಳ ಒಂದು ಭಕ್ತಿಯಲ್ಲಿ ತನ್ನಮಯನಾಗಿ ತನ್ನ ಕಾಯಕದಲ್ಲಿ ನಿರತನಾಗಿ ಒಂದು ಹೊಸ ಸುಂದರವಾದ ಒಂದು ಕೊಡವನ್ನ, ಮಡಕೆಯನ್ನ ಸಿದ್ಧಪಡಿಸ್ಬೇಕು ಅಂತ ಅಂದುಕೊಂಡು ಆತ ತನ್ನ ಮನಸ್ಪೂರ್ವಕವನ್ನ ತನ್ನ ಶಿವಭಕ್ತಿಯ ಒಂದು ಏನಂದ್ರ ಆ ಎಲ್ಲ ಭಕ್ತಿಯನ್ನು ತನ್ನ ಮಡಕೆಯನ್ನ ತಯಾರು ಮಾಡುವುದರಲ್ಲಿ ಆತ ತನ್ನ ಕಾಯಕದಲ್ಲಿ ತೊಡಗ್ತಾ ಇದ್ದಾನೆ. ನೋಡ್ರಿ, ಆ ಕಾಯಕದಲ್ಲಿ ಕೈ ಮಡಕೆಯ ಆಕಾರವನ್ನ ಸಿದ್ಧಪಡಿಸ್ತಾ ಇದ್ದಂತೆ ಹೆಚ್ಚಿದನ್ ಉಬ್ಬಿದನ್ ಉತ್ತಮ ಭಕ್ತಂ, ಮೆಚ್ಚಿದನ್ ಆಡಿಸುವುದನ್ ಆ ಭಕ್ತಂ. ನೋಡ್ರಿ, ಹೆಚ್ಚಿದನ್ ಉಬ್ಬಿದನ್ ಉತ್ತಮ ಭಕ್ತಂ. ಅದಕ್ಕ ಬಹಳ ಒಂದು ಅವನಲ್ಲಿ ಉತ್ಸಾಹ ಮತ್ತು ಅವನಲ್ಲಿ ಒಂದು ಹುರುಪು, ಈ ಭಕ್ತಿಯ ಒಂದು ಹುರುಪು, ಭಕ್ತಿಯ ಉತ್ಸಾಹ ಅದು ಮೂಡಿ ಬರ್ತಾ ಇದೆ. ಅಂಥ ಸ್ಥಳದೊಳ್ ಕಂಡಂ ಗುಂಡಂ, ಸಂತೋಷವನ್ ಒಳಕೊಂಡಂ ಗುಂಡಂ, ಇರುಳೆಲ್ಲಂ ನಿಲ್ಲದೆ ಬಾರಿಸುತ್ತಿರೆ, ಕರಣದೊಳಗೆ ಹರನು ಒಲಿದಾಡುತ್ತಿರೆ. ನೋಡ್ರಿ, ತನ್ನ ಅಂತರ್ದೃಷ್ಟಿಯ ಮುಖಾಂತರವೇ ಆ ಶಿವನ ದರ್ಶನವನ್ನ ಒಂದು ಭಾಗ್ಯವನ್ನ ಅಲ್ಲಿ ಕುಂಬಾರ ಗುಂಡಯ್ಯ ಪಡ್ಕೊಳ್ತಾ ಇದ್ದಾನೆ. ನೋಡ್ರಿ, ಅಂತ ಸ್ಥಳದೊಳಂ ಕಂಡಂ ಗುಂಡಂ, ಸಂತೋಷವನ್ ಒಳಕೊಂಡಂ ಗುಂಡಂ. ಓ ಪರಮೇಶ್ವರನೇ, ನನ್ನ ಒಂದು ಅಂತರಂಗದಲ್ಲಿ ನೀನ್ ನೆಲೆಸಿರುವಂಥವನು, ನನ್ನ ಅಂತಸ್ಥಳದಲ್ಲಿ ನನಗೆ ನೀನ್ ದರ್ಶನ ಭಾಗ್ಯವನ್ನ ಕೊಟ್ಟೆ ಅಂತ ಹೇಳಿ ಸಂತೋಷದ ಭಾವಕ್ಕೆ ಒಳಗಾಗ್ತಾ, ಇರುಳೆಲ್ಲಂ ನಿಲ್ಲದೆ ಬಾರಿಸುತ್ತಿರೆ, ಕರಣದೊಳಗೆ ಹರನು ಒಲಿದಾಡುತ್ತಿರಿ. ಹಾಗೆ ನಿಂತುಕೊಳ್ಳೇನೇ ಇಲ್ಲ, ಹಾಗೆ ಒಂದೇ ಸವನೇ ಆತ ಇಂದ ತನ್ನ ಗಡಿಗೆ ಮಡಿಕೆಯನ್ನ ಸಿದ್ಧಪಡಿಸುವಂತಹ ಕಾಯಕದಲ್ಲಿ ನಿರತನಾಗ್ತಾ ಇದ್ದಾನೆ. ಆ ಹರನೂ ಕೂಡ, ಪರಮೇಶ್ವರನೂ ಕೂಡ ಆತನಿಗೆ ಏನಂದ್ರ ಆತನ ಭಕ್ತಿಯನ್ನ ಮೆಚ್ಕೊಳ್ತಾ ನಿಂತ್ಕೊಳ್ತಾ ಇದ್ದಾನೆ. ಮತ್ತಂ ಮತ್ತಂ ಹಿಂಗದೆ ಪೊಂಗುತೆ, ಸುತ್ತಂ ಸುಳಿಯುತ್ತಂ ಉರ್ಬುತೆ ಕೊರ್ಬುತೆ, ಬಾರಿಪ ಕೈ ಮುಚ್ಚಿದ ಕಣ್ಣೊಪ್ಪಿರೆ, ತೀರದ ಪುಳಕಂ ಮೈಯೋಳ್ ಅಳ್ತಿರೆ, ನೆನೆದಂದಂ ಮಡಕೆಗಳ್ ಆಗುತ್ತಿರಿ. ಹಾಗೆ ಮಡಕೆ ಕಾಯಕ ಮಾಡುತ್ತಾ ನಿರತನಾಗ್ತಾ ಇದ್ದಾನ. ಮತ್ತಂ ಮತ್ತಂ ಹಿಂಗದೆ ಪೊಂಗುತೆ, ಸುತ್ತಂ ಸುಳಿಯುತ್ತಂ ಉರ್ಬುತೆ ಕೊರ್ಬುತೆ. ಆ ಅಂತಸ್ಥಳದಲ್ಲಿರುವಂತಹ ಆ ಶಿವನ ಒಂದು ದರ್ಶನ ಭಾಗ್ಯದಿಂದ ಅವನು ಪುನೀತನಾಗ್ತಾ ಇದ್ದಾನೆ. ಜೊತೆಗೆ ಅವನ ಉತ್ಸಾಹ, ಅವನ ಭಕ್ತಿ ಯಾವ ಕ್ಷಣದಲ್ಲೂ ಕಡಿಮೆ ಆಗೋದಿಲ್ಲ. ಹಾಗೆ ಏನಂದ್ರ ಮಡಿಕೆಯ ಕಾಯಕದಲ್ಲಿ, ಅಂದ್ರ ಮಡಿಕೆ ಸಿದ್ಧಪಡಿಸುವಂತಹ ಕಾಯಕದಲ್ಲಿ ನಿರತನಾಗ್ತಾನೆ. ಕಣ್ಣು ತುಂಬಾ ಆ ಶಿವನ ಒಂದು ರೂಪವನ್ನ ತುಂಬಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾನೆ.
ಮನದ ತುಂಬಾ ಶಿವನನ್ನ ಏನಾದ್ರೆ ತುಂಬಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಕ್ಷಣ ಕ್ಷಣಕ್ಕೂ ಆ ಶಿವಭಕ್ತನಿಗೆ, ಕುಂಬಾರ ಗಂಡಯ್ಯ ಅನ್ನುವಂತಹ ಶಿವಭಕ್ತನಿಗೆ ಕ್ಷಣ ಕ್ಷಣಕ್ಕೂ ಆ ಶಿವನನ್ನ ನೆನಪಿಸಿಕೊಂಡು ಅವನ ಇಡೀ ಶರೀರ ಪುರಕಗೊಳ್ತಾ ಇದೆ. ನೆನೆದಂದಂ ಮಡಕೆಗಳಾಗುತ್ತಿರೆ, ಮನದಂದದೆ ಶಿವನ ಒಳಗೆ ಆಡುತ್ತಿರೆ, ಒಳಗನ ಶಿವನ ಆಟಕ್ಕೆ ಎಡೆ ಮಾಡುತ್ತೆ, ಬೆಳಗಪ್ಪನ್ನಂ ಬಾರಿಸಿ ನೋಡುತ್ತೆ, ಇದು ನೇಮವೆನುತ್ತಂ, ಮುದದಿಂದ ಆಡಿಸುತ್ತಿರ್ಪನ್ ಎನ್ನುತ್ತಂ, ಶಿವನಾಟದ ಸವಿಗಂಡಂ ಗುಂಡಂ, ಭವನಂ ನೆರೆ ಬೆಂಕೊಂಡಂ ಗುಂಡಂ. ನೋಡ್ರಿ, ಅದಕ್ಕ ಹೇಳ್ತಾ ಇದ್ದಾನೆ, ತೀರದ ಪೊಳಕಂ ಮೈಯೊಳ್ಳ ತಳತಿರೆ, ನೆನೆದಂದಂ ಮಡಕೆಗಳಾಗುತ್ತಿರಿ. ಆ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಂತೆನೆ ಒಂದೊಂದೇ ಮಡಕೆಗಳು ಅಲ್ಲಿ ಸಿದ್ಧಗೊಳ್ತಾ ಇವೆ. ಮನದಂದದೆ ಶಿವನ ಒಳಗೆ ಆಡುತ್ತಿರೆ, ಒಳಗನ ಶಿವನಾಟಕ್ಕೆ ಎಡೆ ಮಾಡುತ್ತೆ, ಬೆಳಗಪ್ಪನ್ನಂ ಬಾರಿಸಿ ನೋಡುತ್ತೆ, ಇದು ನೇಮವೆನುತ್ತಂ, ಮುದದಿಂದ ಆಡಿಸುತ್ತಿರ್ಪಂ ಎನ್ನುತ್ತಂ, ಶಿವನಾಟದ ಸವಿಗಂಡಂ ಗುಂಡಂ, ಭವನಂ ನೆರೆ ಬೆಂಕೊಂಡಂ ಗುಂಡಂ, ಉದಯದ ನೇಮಕ್ಕೆ ಮತ್ತೆ ಐತಂದಂ, ಸದಮಳ ಹೃತ್ಕಳಮಂ ನಡೆತಂದಂ. ಇಡೀ ರಾತ್ರಿ ಎಲ್ಲಾ ಮಡಿಕೆ ಮಾಡುವ ಕಾಯಕದಲ್ಲಿ ನಿರತನಾಗ್ತಾ ಇದ್ದಾನೆ. ಆ ಶಿವನನ್ನ ನೆನಪಿಸಿಕೊಳ್ತಾ, ಅವನ ಧ್ಯಾನ ಮಾಡ್ತಾ, ಅವನ ರೂಪವನ್ನ ಕಣ್ಣು ತುಂಬಿಕೊಳ್ತಾ ಅಂತೂ ರಾತ್ರಿ ಸರಿದು ಇರುಳು ಸರಿದು ಶಿವನಾಟದ ಮಹಿಮೆಯನ್ನ ಅರಿತುಕೊಂಡು ಆ ಭಾವದಲ್ಲಿಯೇ ತನ್ನ ಮಡಿಕೆಯ ಕಾಯಕವನ್ನ ಇಡೀ ರಾತ್ರಿ ಆತ ಮಾಡಿದ. ಉದಯದ ನೇಮಕ್ಕೆ ಮತ್ತೆ ಐತಂದು, ಸದಮಳ ಹೃತ್ಕಳಮಂ ನಡೆತಂದು. ನೋಡ್ರಿ, ರಾತ್ರಿ ಕಳೆದು ಹೋಯಿತು, ಆ ತನ್ನ ಮಡಿಕೆ ಮಾಡುವ ಕಾಯಕವನ್ನ ಸ್ಥಗಿತಗೊಳಿಸಿದ. ಬೆಳಗಾಯಿತು, ಬೆಳಗಾದ ಮೇಲೆ ತನ್ನ ಪ್ರಾತಃವಿಧಿ ಉದಯ ಕಾಲದೊಳಗೆ ಎದ್ದು, ಉದಯ ಅಂತ ಬೆಳಗಾಯಿತು, ಸೂರ್ಯೋದಯವಾಯಿತು. ಆ ಸೂರ್ಯೋದಯವಾಗ್ತಾ ಇದ್ದಂತೆಯೇ ಆತ ಏನ್ ಮಾಡಿದ ಅಂತಂತಂದ್ರೆ, ತನ್ನ ಪ್ರಾತಃವಿಧಿ ಕರ್ಮಗಳನ್ನ, ತನ್ನ ಕಾಯಕವನ್ನ ಅಲ್ಲಿಗೆ ನಿಲ್ಲಿಸಿದ. ಪ್ರಾತಃವಿಧಿ ಕರ್ಮಗಳನ್ನ ಎಲ್ಲವನ್ನು ಮುಗಿಸಿಕೊಂಡು ಆತ ಮತ್ತೆ ಎಲ್ಲಿಗೆ ಬಂದ ಅಂದ್ರೆ, ಬಹಳ ಸಂತೋಷದ ಒಂದು ಸನ್ನಿವೇಶ ಕುಂಬಾರ ಗುಂಡಯ್ಯನಿಗೆ. ದೇವಾಲಯಕ್ಕೆ, ಶಿವ ದೇವಾಲಯಕ್ಕೆ ಬರುವುದು ಅಂದ್ರೆ, ಸದಮಳ ಹೃತ್ಕಳಮಂ ನಡೆತಂದಂ, ಬಂದು ಶಿವಾಲಯದೊಳಗಂ ಪೊಗುತಿರೆ, ಇಂದುದರಂ ಬೇರೆ ಅಂದದೋಳ್ ಇರುತ್ತಿರೆ, ಪರಮಂ ಮುನ್ನಿನ ಪೂಜೆ ಅದಲ್ಲದೆ, ಇರೆ ಹೊಸ ಪೂಜೆ ಮನಗೊಂಬಂ ಅಂದಿವೆ, ಆ ಪೂಜೆಯನ್ ಎಡೆಗೊಂಡಂ ಮನದೊಳು, ತಾಪತ್ರಯ ರಹಿತಂ ಸನ್ಮನದೊಳು, ನೇಮಂ ಮಾಡಿಯೇ ತಿರುಗಿದನ್ ಆಗಳು, ಸೋಮಧರನ್ ಒಳಗಿರಿಸುತ್ತ ಆಗಳು. ನೋಡ್ರಿ, ಬೆಳಗಾಗ್ತಾ ಇದ್ದಂತೆ, ಉದಯ ಕಾಲ ಸೂರ್ಯೋದಯವಾಗ್ತಾ ಇದ್ದಂತೆ ತನ್ನ ಗಡಿಗೆ ಮಾಡುವ ಇರುಳು ಎಲ್ಲ, ರಾತ್ರಿ ಎಲ್ಲ ಆ ಹೊಸ ಗಡಿಗೆಗಳನ್ನ, ಹೊಸ ಮಡಕೆಗಳನ್ನ ಆತ ಮಾಡಿದ್ದ. ಆ ರಾತ್ರಿ ಹರಿದು ಕಳೆದು ಬೆಳಕಾಗ್ತಾ ಇದ್ದಂತೇನೆ ಸದಮಳ ಹೃತ್ಕಳಮಂ ನಡೆತಂದು ಅಂದ್ರ ತನ್ನ ಪ್ರಾತಃವಿಧಿ ಕರ್ಮಗಳನ್ನೆಲ್ಲವನ್ನ ಮುಗಿಸ್ಕೊಂಡು ಅತ್ಯಂತ ಪರಿಶುದ್ಧವಾದ ಹೃದಯವನ್ನ ಇಟ್ಕೊಂಡು ಆತ ಶಿವ ದೇವಾಲಯವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಶಿವ ದೇವಾಲಯದ ಒಳಗಂ ಪೊಗುತಿರೆ ಅಂದ್ರ ಪ್ರವೇಶಿಸುವುದು, ಹೋಗುವುದು. ಶಿವ ದೇವಾಲಯದ ಒಳಗೆ ಹೋಗ್ತಾ ಇದ್ದಂತೆ ಇಂದುದರಂ ಬೇರೆ ಅಂದದೋಳ್ ಇರುತ್ತಿರೆ. ನೋಡ್ರಿ, ಭಕ್ತಿಯ ಒಂದು ತನ್ಮಯತೆ ಇದ್ದಾಗ ಪ್ರತಿ ದಿವಸವೂ ಆ ಶಿವನು ಒಂದು ಹೊಸ ರೂಪದಲ್ಲಿಯೇ ಕುಂಬಾರ ಗುಂಡಯ್ಯನ ದೃಷ್ಟಿಗೆ ಗೋಚರವಾಗುವಂತಹದು. ಅದಕ್ಕೆ ಹೇಳ್ತಾ ಇದ್ದಾನೆ, ಇಂದುಧರಂ ಬೇರೆ ಅಂದದೋಳ್ ಇರುತ್ತೀರಿ. ನಿನ್ನೆ ಕಂಡಂತಹ ಇಂದುಧರನೇ ಬೇರೆ, ಆಮೇಲೆ ಇವತ್ತು ಕಾಣ್ತಾ ಇರುವಂತಹ ಈ ಪರಮೇಶ್ವರನೇ ಬೇರೆ ಅಂತ ಅವನಿಗನಿಸ್ತಾ ಇದೆ. ಪರಮಂ ಮುನ್ನಿನ ಪೂಜೆ ಅದಲ್ಲದೆ, ಇರೆ ಹೊಸ ಪೂಜೆ ಮನಂಗೊಮ್ಮಂ ಅಂದವೇ. ಅದಕ್ಕ ನಿನ್ನಿನ ಪೂಜೆ ನಿನ್ನೆಗೆ ಮುಗಿದೋಯ್ತು, ಇವತ್ತು ಮತ್ತೆ ಹೊಸದಾದ ಪೂಜೆ ಬಂದಿದೆ. ಹೊಸ ಹೂವುಗಳನ್ನ ಇವತ್ತು ಅಲಂಕೃತ ಹೊಸ ಹೂವುಗಳಿಂದ ಪರಮೇಶ್ವರ ಅಲಂಕೃತಗೊಂಡಿದ್ದಾನೆ. ಆ ಪೂಜೆಯನ್ ಎಡೆಗೊಂಡಂ ಮನದೊಳು, ತಾಪತ್ರಯ ರಹಿತಂ ಸನ್ಮನದೊಳು. ತಾಪತ್ರಯ ರಹಿತಂ ಅಂದ್ರ ಪರಿಶುದ್ಧವಾದ ಮನಸ್ಸು, ಕಲ್ಮಶದಿಂದ ಒಡಗೂಡಿದ ಮನಸ್ಸಲ್ಲ, ಪರಿಶುದ್ಧವಾದ ಮನಸ್ಸಿನಿಂದ ಆತ ಇಂದುಧರನಿಗೆ ಹೊಸ ಪೂಜೆಯನ್ನ, ಇವತ್ತಿನ ಪೂಜೆಯನ್ನ ಸಲ್ಲಿಸುವುದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ವಿವಿಧ ಹೂವುಗಳನ್ನ ಆತ ಅಲ್ಲಿ ಏರಿಸ್ತಾ ಇದ್ದಾನೆ. ತಾಪತ್ರಯ ರಹಿತಂ ಸನ್ಮನದೊಳು, ನೇಮಂ ಮಾಡಿಯೇ ತಿರುಗಿದನ್ ಆಗಳು, ಸೋಮಧರನ್ ಒಳಗಿರಿಸುತ್ತ
ಆಗಳು. ಅದಕ್ಕ ಆ ಸೋಮಧರ ಅಂದ್ರೆ ಪರಮೇಶ್ವರನನ್ನ ತನ್ನ ಹೃತ್ ಕಮಲಗಳಲ್ಲಿ ಇರಿಸಿಕೊಂಡು ಅವನನ್ನ ಧ್ಯಾನಿಸಿ ಅವನಿಗೆ ನಮಸ್ಕಾರವನ್ನ ಸಲ್ಲಿಸಿ ಅವನನ್ನ ಕಣ್ಣು ತುಂಬಿಕೊಂಡು ಆತ ಬರ್ತಾ ಇದ್ದಾನೆ. ಬಂದು ಎಂದಿನ ತೆರದಿಂ ಮಾಡುತ್ತಿರೆ ಸಂದೊಪ್ಪುವ ಘಟ ಕಾಯಕದಿಂದಿರೆ ನೇಮದ ಪೂಜೆಗಳು ಅಳವಡುತ್ತಿರೆ ಕಾಮಹರಂ ನಲಿದಾಡುತ್ತಿರೆ ತಟಪಟ ತಂದಣ ಧಿಮಿಕೆನಿಸುವ ತಟಕಂ ದಟ ಧಿಕ್ಕಟ ತಟಕೆನಿಸುವ ಹಲಗೆಯ ಶಬ್ದಂ ಕರಡೆಯ ಶಬ್ದಂ. ಬಂದು ಅಂದಂದಿನ ತೆರದಿಂ ಮಾಡುತ್ತಿರೆ ಸಂದೊಪ್ಪುವ ಘಟಕಾಯಕದಿಂದಿರೆ. ಅಲ್ಲಿ ಕಣ್ಣು ತುಂಬಾ ಹೃದಯದ ತುಂಬಾ ಆ ಪರಮೇಶ್ವರನನ್ನ ಸೋಮಧರನನ್ನ ಇಂದುಧರನನ್ನ ತುಂಬಿಕೊಂಡು ಮನೆಗೆ ಬರ್ತಾ ಇದ್ದಾನೆ ಕುಂಬಾರ ಗುಂಡಯ್ಯ. ಆ ಮನೆಗೆ ಬಂದ ಮೇಲೆ ಆತ ಘಟ ಕಾಯಕದಲ್ಲಿ ನಿರತನಾಗ್ತಾ ಇದ್ದಾನೆ. ಅಂದ್ರೆ ತನ್ನ ಮಡಿಕೆ ಮಾಡುವ ಕಾಯಕದಲ್ಲಿ ನಿರತನಾಗ್ತಾ ಇದ್ದಾನೆ. ಅದರಲ್ಲಿಯೇ ಆತ ಮತ್ತೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಮಡಿಕೆ ಮಾಡ್ತಾನೆ ನೇಮದ ಪೂಜೆಗಳು ಒಳಗೆ ಅಳವಡುತ್ತಿದೆ. ಮಡಿಕೆ ಮಾಡ್ತಾ ಇದ್ರೆ ಮನಸ್ಸು ಮಾತ್ರ ಪೂಜೆಯಲ್ಲಿ ಅದು ನಿರತವಾಗಿದೆ. ಕಾಮಹರಂ ನಲಿದಾಡುತ್ತಿರೆ ತಟಪಟ ತಂದಣ ಧಿಮಿಕೆನಿಸುವ ತಟಕಂ ದಟ ದಿಟ್ಟಕ ತಟಕೆನಿಸುವ ಹಲಗೆಯ ಶಬ್ದಂ ಮುರಜದ ಶಬ್ದಂ ಮಡಕೆಯ ದನಿಯ ಆವುಜದ ಸುನಾದಂ. ಒಂದು ಕಡೆಗೆ ಇಲ್ಲಿ ಪರಮೇಶ್ವರನ ಪೂಜೆಯ ಆ ಸಂದರ್ಭದಲ್ಲಿ ಅಂದ್ರೆ ಮಡಕೆ ಮಾಡ್ತಾನೆ ತನ್ನ ಮನದುಂಬಿ ಆ ಪರಮೇಶ್ವರನಿಗೆ ಆ ಇಂದುಧರನಿಗೆ ಸೋಮಧರನಿಗೆ ಕುಂಬಾರ ಗುಂಡಯ್ಯ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾನೆ. ಆ ಪೂಜೆ ಹೇಗಿತ್ತು ಅಂತ ಕವಿ ಹರಿಹರ ಇಲ್ಲಿ ರಗಳೆಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಅಂತಂತಂದ್ರ ಹಲಗೆಯ ಒಂದು ಶಬ್ದ ಅಲ್ಲಿ ಬಾರಿಸ್ತಾ ಇದ್ದು ಅಂದ್ರೆ ಪೂಜೆಯ ಸಂದರ್ಭದಲ್ಲಿ ಪರಮೇಶ್ವರನನ್ನ ಪೂಜಿಸುವಂತಹ ಸಂದರ್ಭದಲ್ಲಿ ಹಲವಾರು ನಮೂನೆಯ ಮಂಗಳಕರವಾದಂತಹ ವಾದ್ಯಗಳ ಒಂದು ಮೊಳಗುವಿಕೆಯನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಏನಂದ್ರ ಹಲಗೆಯ ಒಂದು ನಿನಾದ ಕೇಳ್ತಾ ಇದೆ. ಆಮೇಲೆ ಕರಡೆಯನ್ನ ಬಾರಿಸುವಂತಹ ಒಂದು ನಿನಾದ ಪೂಜೆಯ ಸಮಯ ಅದಾಗಿರುವುದರಿಂದ ಕರಡೆಯ ಒಂದು ಮಂಗಳಕರವಾದ ನಿನಾದ ಕೇಳ್ತಾ ಇದೆ. ಮಡಕೆಯ ದನಿ ಆವುಜ ಸುನಾದಂ ಮಡಕೆಯ ದನಿ ಪೊಸ ಕಹಳೆಯಂ ನಾದಂ ತಾಳಂ ಕೌಸಾಳದ ಪೊಸನಾದಂ ಸೂಲಿಗೆ ಮೇಳಮನೆಯ ಮೃದುನಾದಂ ತಾನಾಗಿರೆ ಮಧುರತೆಯಂ ಬೀರತೆ ನಾನಾ ವಿಧ ನವಗತಿಯಂ ತೋರುತೆ ಹೊರಗೆ ಅಲ್ಲಾಡಲು ಶಿವನ ಒಳಗೆ ಆಡಲು ತೆರಹಿಲ್ಲದೆ ಪುಳಕಂಗೆ ಒಳ್ಳಮಡಲು. ನೋಡ್ರಿ, ಶಿವನನ್ನ ಪೂಜಿಸ್ತಾ ಆ ಸಂಭ್ರಮದ ಭಾವವನ್ನ ಮನಸ್ಸಿನಲ್ಲಿಯೇ ಏನಂದ್ರ ಅನುಭವಿಸುತ್ತಾ ಒಂದು ಕಡೆಗೆ ಹಲಗೆಯ ಶಬ್ದ ಕೇಳಿ ಬರ್ತಾ ಇದೆ, ಒಂದು ಕಡೆಗೆ ಏನಂತಂದ್ರ ಕರಡೆಯ ಶಬ್ದ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆಗೆ ಆತನ ಮಡಕೆಯ ಘಟದ ಶಬ್ದ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆಗೆ ತಾಳದ ಕೌಸಾಳದ ಒಂದು ಹೊಸ ನಾದ ಮಂಗಳಕರವಾದ ನಾದಗಳು ನಾಳದ ಮೇಘಗಳು ಅಂದ್ರೆ ನಾದಗಳು ಅಲ್ಲಿ ಆ ಶಬ್ದಗಳು ಮಂಗಳಕರವಾದ ಆ ಶಬ್ದಗಳು ಕೇಳಿ ಬರ್ತಾ ಇವೆ. ಸೂಲಿಗೆ ಮೇಳವನೆಯ ಮೃದುನಾದಂ ತಾನಾಗಿರೆ ಮಧುರತೆಯಂ ಬೀರುತೆ. ತನ್ನ ಶರೀರವೂ ಕೂಡ ತಾನೂ ಕೂಡ ಒಂದು ನಾದವನ್ನ ಹೊರಡಿಸುವಂತಹ ಒಂದು ವಾದ್ಯ ಅಂತ ಭಾವಿಸುತ್ತಾ ಮಧುರತೆಯಿಂದಲೇ ಏನಂದ್ರ ಆ ಭಾವವನ್ನ ತಾಳಿದವನಾಗಿ ನಾನಾ ವಿಧ ನವಗತಿಯಂ ತೋರುತೆ ಹೊರಗಲ್ಲಾಡಲು ಶಿವನೊಳಗೆ ಆಡಲು ತೆರಹಿಲ್ಲದ ಪುಳಕಂಗೆ ಒಳಾಡಲು. ನೋಡ್ರಿ, ನಾನಾ ವಿಧ ನವಗತಿಯಂ ತೋರುತೆ. ಏನು ಅವನಲ್ಲಿ ಆ ಭಕ್ತಿ ಭಾವ ತುಂಬಿಕೊಂಡಿದೆಯೋ ಆ ಭಾವನೆಯನ್ನ ನಿಮಗೆಲ್ಲರಿಗೂ ಓದುಗರಿಗೆ ಯಾವ ರೀತಿ ನಾನು ವರ್ಣಿಸಿ ಹೇಳಿ ಅಂತ ಹರಿಹರ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂದ್ರ ಶಿವನ ಆ ಭಕ್ತಿಯಿಂದ ಅವನ ಏನಂದ್ರ ಆತ್ಮ, ಅವನ ಒಂದು ದೇಹ, ಅವನ ಮನಸ್ಸು, ಅವನ ಒಂದು ಹೃದಯ ಎಲ್ಲವೂ ತೃಪ್ತಿಯಿಂದ ಅದು ಏನಂದ್ರ ಬೀಗ್ತಾ ಇದೆ, ತೃಪ್ತಿ ಪಡ್ತಾ ಇದೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಬಂದರನ್ ಅರಿಯದೆ ಹೋದರನ್ ಅರಿಯದೆ ನಿಂದರನ್ ಅರಿಯದೆ ನೆರೆದರನ್ ಅರಿಯದೆ ಊಟವನ್ ಅರಿಯದೆ ನಿದ್ರೆಯನ್ ಅರಿಯದೆ ನೋಟವನ್ ಅರಿಯದೆ ನೆನೆವುದನ್ ಅರಿಯದೆ ತೂಗಾಡುತ್ತೆ ಮಡಕೆಗಳಂ ಬಾರಿಸಿ ಜೋಗಂ ಬೋಗುತ್ತಂ ನೆರೆ ಬಾರಿಸಿ. ನೋಡ್ರಿ, ಯಾವುದರ ವಾಸ್ತವಿಕ ಲೋಕದ ಯಾವುದೇ ಒಂದು ಪರಿವೆ ಇರಲಾರದಂತೆ
ಭಕ್ತಿಯಲ್ಲಿ ತನ್ಮಯತೆಯನ್ನ ತುಂಬಿಕೊಂಡು ಬಿಟ್ಟಿದ್ದಾನೆ, ಭಕ್ತಿಯಲ್ಲಿ ತನ್ಮಯನಾಗಿ ಬಿಟ್ಟಿದ್ದಾನೆ ಈ ಕುಂಬಾರ ಗುಂಡಯ್ಯ. ನೋಡ್ರಿ, ಬಂದರನ್ ಅರಿಯದೆ ಹೋದರನ್ ಅರಿಯದೆ, ಯಾರು ತನ್ನ ಸಮೀಪಕ್ಕೆ ಬಂದ್ರು, ಯಾರು ಆ ಸ್ಥಳದಿಂದ ಹೊರಗಡೆ ಹೋದ್ರು ಅನ್ನೋದು ಇದ್ಯಾವುದರ ಅರಿವು ಅವನಿಗಿರ್ಲಿಲ್ಲ. ಬಂದವರು ಗೊತ್ತಾಗ್ಲಿಲ್ಲ, ಹೋದದ್ದು ಗೊತ್ತಾಗ್ಲಿಲ್ಲ, ತನ್ನ ಮುಂದೆ ನಿಂತವ್ರದ್ದು ಗೊತ್ತಾಗ್ಲಿಲ್ಲ. ಜನರು ಬಂದು ಆ ಕಡೆಗೆ ಒಂದು ಕಡೆ ನಿಂತುಕೊಂಡಂತಹ ನೆರೆದವರನ್ನು, ಜನ ನೆರೆದವರು ಅಂದ್ರೆ ಜನ ಜಂಗುಳಿ ಜನರು ಒಂದು ಕಡೆಗೆ ಕೂಡುವಂತಹದ್ದು, ನೆರೆದವರನ್ನು ಕೂಡ ಅರಿತುಕೊಳ್ಳಲಿಲ್ಲ. ತನಗ ಊಟ ಬೇಕು ಅಂತ ಹಸಿವನ್ನ ಅರಿತುಕೊಳ್ಳಲಿಲ್ಲ. ಆಮೇಲೆ ತನಗೆ ನಿದ್ರೆ ಬೇಕು, ನಿದ್ರೆ ಬಂದಿದೆ, ನಿದ್ರೆ ಮಾಡ್ಬೇಕು ಅನ್ನುವುದನ್ನು ಆತ ಅರಿತುಕೊಳ್ಳಲಿಲ್ಲ. ಅಂದ್ರ ಊಟ, ನಿದ್ರೆ, ಬಂದವರು, ಹೋದವರು, ನೆರೆದವರು, ಇವು ಯಾವುದರ ಒಂದು ಪರಿವೆಯೂ ಅವನಿಗಿರಲಾರದಂತೆ ಆ ಇಂದುಧರನ ಒಂದು ಭಕ್ತಿಯಲ್ಲಿ ತನ್ನಮಯನಾಗಿದ್ದ. ಅಲ್ಲಿ ಏನಂತಂದ್ರ ಕುಂಬಾರ ಗುಂಡಯ್ಯ. ತೂಗಾಡುತ್ತೆ ಮಡಕೆಗಳಂ ಬಾರಿಸಿ, ಜೋಗಂ ಬೋಗುತ್ತಂ ನೆರೆ ಬಾರಿಸಿ, ಅಡ್ಡ ತಿಗಟಂ ಬರಿವುತೆ ಬಾರಿಸಿ, ಅಡ್ಡಂ ಬಿತ್ತರಿಸುತ್ತಂ ಬಾರಿಸಿ, ಕುಣಿಯುತೆ ಕೂಗುತೆ ನಲಿವಿಂ ಬಾರಿಸಿ, ಮಣಿಯುತೆ ತನಿಯುತೆ ಮುದದಿಂ ಬಾರಿಸಿ. ತೂಗಾಡುತ್ತೆ ಮಡಕೆಗಳಂ ಬಾರಿಸಿ. ನೋಡ್ರಿ, ಮಡಕೆಗಳನ್ನ ಮೊದಲು ಮಾಡಿದಂತಹ ಮಡಕೆಗಳನ್ನೇ ಒಣಗಿಸಿ ಇಟ್ಟಿದ್ದು, ಆ ಮಡಕೆಗಳನ್ನ ತನ್ನ ಕೈಯಿಂದ ಬಾರಿಸ್ತಾ ಆ ಘಟ ಶಬ್ದವನ್ನ ಮಾಡುತ್ತಾ ತೂಗಾಡ್ತಾ ಇದ್ದಾನೆ, ತೊಣೆದಾಡ್ತಾ ಇದ್ದಾನೆ, ಬಾಗ್ತಾ ಇದ್ದಾನೆ, ಆಮೇಲೆ ಕುಕಿಲಿರಿತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಕುಣಿತಾ ಇದ್ದಾನೆ, ಮಣಿತಾ ಇದ್ದಾನೆ, ತಣಿತಾ ಇದ್ದಾನೆ. ಏನು ಮಾಡಿದ್ರೂ ಕೂಡ ಇಲ್ಲಿ ಕುಂಬಾರ ಗುಂಡಯ್ಯನ ಮನಸ್ಸು ತೃಪ್ತಿಗೊಳ್ಳುವುದಿಲ್ಲ. ಒಳಗನ ಶಿವನಂ ನೆರೆ ಸಾಗಿಸುತ್ತಂ, ಬೆಳಗುವ ಬೆಳಗಂ ನೆರೆ ಜೋಗಿಸುತ್ತಂ, ನೃತ್ಯದ ನೆಲೆಯೋಳ್ ಮನವೆರಗುತ್ತಂ, ಸತ್ಯದ ಸುಖದೋಳ್ ಅಳುಗಾಡುತ್ತಂ, ಬಾರಿಸಿ ಬಾರಿಸಿ ನಿಲುತಂ ನಿಲುತಂ, ಫಲವುಂ ದಿವಸಂ ಸಲೆ ಬಾರಿಸುತ್ತಿರೆ, ಒಲವಿಂ ಸರ್ವೇಶನ್ ಆಡಿಸುತ್ತಿರೆ, ನಂಬಿದ ಭಕ್ತರನ್ ಅರಿಯದೆ ಅದೆಲ್ಲೋಂ ಕುಂಬಾರನ್ ಎಂದಿಪ್ಪುದು ಜಗವೆಲ್ಲಂ. ಇಡೀ ಜಗತ್ತೇ, ಇಡೀ ಭೂಮಂಡಲವೇ, ಆ ಭಲ್ಲಪುರವೇ ಆತನನ್ನ ಹಾಡಿ ಹೊಗಳುವುದಕ್ಕೆ ಪ್ರಾರಂಭವಾಯಿತು. ಎಂಥ ಭಕ್ತಿ ಈ ಕುಂಬಾರ ಗುಂಡಯ್ಯನದು. ಕುಣಿತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಮಣಿತಾ ಇದ್ದಾನೆ, ತಣಿತಾ ಇದ್ದಾನೆ, ಬಾಗ್ತಾ ಇದ್ದಾನೆ, ಒಂದು ಸಲ ಸಂತೋಷದಿಂದ ನಗ್ತಾ ಇದ್ದಾನೆ. ಆಮೇಲೆ ಎಲ್ಲ ಕಡೆಗೂ ಉಂಟಾಗುವಂತಹ ಶಿವಭಕ್ತಿಯ ಒಂದು ಬೆಳಗು, ತೇಜಸ್ಸು, ಪ್ರಕಾಶ ಎಲ್ಲಾ ಕಡೆಗೆ ಆ ಶಿವಭಕ್ತಿಯ ಒಂದು ತೇಜಸ್ಸು ಬೀರುವುದನ್ನ ನೋಡಿ ಆತ ತನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾ ಇದ್ದಾನೆ. ಒಂದು ಸಲ ಭಕ್ತಿಯ ತನ್ಮಯತೆಯಲ್ಲಿ ಮೈ ಮರೆತು ಆತ ನೃತ್ಯವನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಸತ್ಯದ ಸುಖದೊಳಗೆ ಆತ ಓಲಾಡ್ತಾ ಇದ್ದಾನೆ. ಆ ಗಡಿಗೆಯನ್ನ ಬಾರಿಸ್ತಾ ಇದ್ದಾನೆ, ಕೈ ಸೋಲುವವರೆಗೂ ಆತ ಬಾರಿಸ್ತಾ ಇದ್ದಾನೆ. ಹಲವಾರು ಹೊಸ ಹೊಸ ಗಡಿಗೆಗಳನ್ನ ತೆಗೆದುಕೊಂಡು ಅದರ ವಾದ್ಯವನ್ನ ಮಾಡ್ತಾ ತನ್ನ ಮನಸ್ಸಿಗೆ ಸಂತೋಷವನ್ನ ಮಾಡ್ಕೊಳ್ತಾ ಇದ್ದಾನೆ. ಫಲವು ಬಾರಿಸಿ ಬಾರಿಸಿ ನಿಲುತಂ ನಿಲುತಂ. ನೋಡ್ರಿ, ಬಾರಿಸಿದ ಕೈ ಸೋದ್ ಕೂಡಲೇ ಮತ್ತೆ ನಿಲ್ತಾ ಇದ್ದ, ಮತ್ತ ಆ ಘಟಗಳನ್ನ ಬಾರಿಸ್ತಾ ಇದ್ದ. ಆ ಘಟದಿಂದ ಒಂದು ಸುನಾದ ಹೊರಹೊಮ್ಮಿ ಬರ್ತಾ ಇತ್ತು. ಫಲವುಂ ದಿವಸಂ. ನೋಡ್ರಿ, ಬಾರಿಸಿ ಬಾರಿಸಿ ನಿಲುತಂ ನಿಲುತಂ, ಫಲವುಂ ದಿವಸಂ ಸಲೆ ಬಾರಿಸುತ್ತಿರೆ, ಒಲವಿಂ ಸರ್ವೇಶನ್ ಆಡಿಸುತ್ತಿರೆ, ನಂಬಿದ ಭಕ್ತನ್ ಅರಿಯದು ಎಲ್ಲಂ ಕುಂಬಾರನ್ ಎಂದಿಪ್ಪುದು ಜಗವೆಲ್ಲಂ. ನೋಡ್ರಿ, ಫಲವುಂ ದಿವಸಂ ಸಲೆ ಬಾರಿಸುತ್ತಿರೆ, ಒಲವಿಂ ಸರ್ವೇಶನ್ ಆಡಿಸುತ್ತಿರೆ, ನಂಬಿದ ಭಕ್ತರನ್ ಎಲ್ಲವೂ ಅರಿಯದುದು ಎಲ್ಲಂ ಕುಂಬಾರನ್ ಎಂದಿಪ್ಪುದು ಜಗವೆಲ್ಲಂ. ನೋಡಿ, ಇಡೀ ಜಗತ್ತೇ ಕುಂಬಾರನ ಭಕ್ತಿಯ ಒಂದು ಉತ್ಕಟತೆಯನ್ನ ಹಾಡಿ ಹೊಗಳ್ತಾ ಇದೆ. ಏನಂದ್ರ ಒಲವಿಂ ಸರ್ವೇಶನ್ ಆಡಿಸುತ್ತಿರೆ. ಬಹುಶಃ ಆ ಪರಮೇಶ್ವರನೇ ಇವನನ್ನ ಈ ರೀತಿ ನರ್ತನ ಮಾಡುವುದಕ್ಕೆ ಹಚ್ಚಿದನೆ, ಹಾಡುವುದಕ್ಕೆ ಹಚ್ಚಿದನೆ. ಘಟಕಾಯಕದ ಒಂದು ನಿರ್ಮಾಣಕ್ಕೆ, ಘಟದ ಒಂದು ವಾದ್ಯವನ್ನ ಶಬ್ದ ಮಾಡುವುದಕ್ಕೆ ಹಚ್ಚಿದಾನೆ. ನಂಬಿದ ಭಕ್ತರನ್ ಏನಂದ್ರ ಎಲ್ಲರನ್ನೂ ಪರೆಯುವವನು ಆ ಪರಮೇಶ್ವರ, ಆ ಶಿವ, ಆ ಏನಂದ್ರ ಗಿರೀಶ, ಆ ಶೈಲೇಶ ಅಂದ್ಕೊಂಡು ನಂಬಿದ ಭಕ್ತರನ್ ಅರಿಯದುದೇ ಎಲ್ಲಂ
ಕುಂಬಾರನ್ ಎಂದಿಪ್ಪುದು ಜಗವೆಲ್ಲಂ. ಎಷ್ಟು ಮಂದಿ ಜಗತ್ತಿನಲ್ಲಿ ಈ ಭೂತಳದಲ್ಲಿ ಏನಂದ್ರ ಭಕ್ತರು ಆಗಿ ಹೋದ್ರು, ಆದ್ರೆ ಇಡೀ ಜಗತ್ತು ಈ ಕುಂಬಾರನನ್ನ ಹಾಡಿ ಹರಿಸ್ತಾ ಇದೆ, ಹೊಗಳ್ತಾ ಇದೆ. ಏನಂದ್ರ ಕುಂಬಾರನೆಂದೆಪ್ಪುದು, ಈ ಕುಂಬಾರನ್ ಎಂದಿಪ್ಪುದು ಜಗವೆಲ್ಲಂ. ಈ ಕುಂಬಾರನ ಭಕ್ತಿಯೇ ಒಂದು ವಿಶೇಷವಾಗಿರುವಂತಹದ್ದು. ಎಷ್ಟು ಕಣ್ಣು ತುಂಬಿಕೊಳ್ತಾ ಇದ್ದಾನೆ ಆ ಶಿವನನ್ನ, ಎಷ್ಟು ಮನಸ್ಸು ತುಂಬಿಕೊಳ್ತಾ ಇದ್ದಾನೆ. ಹಾಡುವುದು, ಕುಣಿಯುವುದು, ಕುಕಿಲಿರಿಯುವುದು, ನೃತ್ಯ ಮಾಡುವುದು, ಏನಂದ್ರ ಆ ಶಿವನನ್ನ ಕಣ್ಣು ತುಂಬಿಕೊಳ್ಳುವುದು ಇವನ ಒಂದು ಮೈಮರೆಯುವಿಕೆಯ, ಶಿವಭಕ್ತಿಯ ಮೈಮರೆಯುವಿಕೆಯ ಪರಿಯೇ ಹೊಸದು ಅಂದ್ಕೊಂಡು ಇಡೀ ಜಗತ್ತು ಏನಂದ್ರ ಅವನನ್ನ ಹಾಡಿ ಹರಸಿ ಹೊಗಳುವ ಕಾಯಕವನ್ನ ಅದು ಮಾಡ್ತಾ ಇದೆ. ಇದು ಇಲ್ಲಿಗೆ 120 ಪದ್ಯದ ಸಾಲುಗಳು ಮುಗಿದು ಇನ್ನೂ 1-2 ನಿಮಿಷ ಹೇಳಿ ಇವತ್ತಿನ ಅವಧಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಇರುತ್ತ ಒಂದು ದಿವಸಂ ಘಟಕಾಯಕದಳು ಪರಮನ್ ಆಡಿಸುತ್ತಿರ್ಪಂ ಅವಸರದಳು ತನ್ನ ಮರೆದ ಒಲವಿಂ ಬಾರಿಸುತ್ತಿರೆ ಭಿನ್ನದೋಳ್ ಇರಿದು ಸುಖಿ ಬಾರಿಸುತ್ತಿರೆ ಬಾರಿಪ ದನಿಗೀಶಂ ಹಾರೈಸುತ್ತೆ. ಹೀಗೆ ಇರುತ್ತ ಘಟ ಕಾಯಕವನ್ನ ಭಕ್ತಿಯಲ್ಲಿ ಮೈಮರಿತಾ ಶಿವನನ್ನ ಅರ್ಚಿಸ್ತಾ ಪೂಜಿಸ್ತಾ ತನ್ನ ಒಂದು ಮಡಕೆಯನ್ನ ಮಾಡುವ ಕಾಯಕದಲ್ಲಿ ಆತ ಏನಂತಂದ್ರೆ ಇರ್ತಾ ಹಾಗೆ ಕೆಲವು ದಿನಗಳು ಕಳೆದು ಹೋದವು. ಬಾರಿಪ ದನಿಗೀಶಂ ಹಾರೈಸುತ್ತೆ ಕಾರುಣ್ಯಾಂಬುದಿ ತನ್ನ ಮರೆವುತೆ ಕೈಲಾಸದೊಳು ಎಸೆದ ಒಡ್ಡೋಲಗದೊಳು ಶೈಲಜೆ ಕೆಲದೊಳಗಿಪ್ಪ ವಸರದೊಳು ಗುಂಡನ ಹೃದಯವು ಇದೇ ಎಂದೇ ಬಗೆವುತೆ ತಂಡದ ಸುರರ ಓಲಗಮಂ ಮರೆಯುತ್ತೆ. ನೋಡ್ರಿ, ಭಕ್ತನ ಭಕ್ತಿಗೆ ಆ ಕೈಲಾಸ ಲೋಕದಲ್ಲಿರುವಂತಹ ಆ ಪರಮೇಶ್ವರ ಇಂದ್ರ ಮೆಚ್ಚುಗೆಯ ಭಾವವನ್ನ ಸೂಚಿಸ್ತಾ ಇದ್ದಾನೆ. ಆಮೇಲೆ ಭಕ್ತನ ಭಕ್ತಿಯನ್ನ ಕಂಡು ನಿಜವಾಗಲೂ ಏನಂದ್ರ ಆ ಇಂದುಧರ ಆ ಭಕ್ತನ ಭಕ್ತಿಯಲ್ಲಿ ಒಂದಾಗಿ ಹೋಗ್ತಾ ಇದ್ದಾನೆ. ಕೈಲಾಸದೊಳು ಎಸೆದ ಒಡ್ಡ ಓಲಗದಳು ಶೈಲಜೆ ಕೆಲದೊಳಗಿಪ್ಪ ಅವಸರದೊಳು ಗುಂಡನ ಹೃದಯವು ಇದೇ ಎಂದೇ ಬಗೆವುತ ತಂಡದ ಸುರರ ಓಲಗಮಂ ಮರೆವುತೆ ಶಿವಪದದ ಅಂದುಗೆ ಘಲ ಘಲಕ್ ಎಂದೇನೆ. ಪಕ್ಕದಲ್ಲಿ ಶೈಲಜೆ ಕುಳಿತುಕೊಂಡಿದ್ದಾಳೆ ಅಂತನ್ನುವುದನ್ನು ಕೂಡ ಪರಮೇಶ್ವರ ಮರೆಯುವಷ್ಟರ ಮಟ್ಟಿಗೆ ಕುಂಬಾರ ಗುಂಡಯ್ಯನ ಭಕ್ತಿಯ ಒಂದು ಉತ್ಕಟತೆಯನ್ನ ಕವಿ ಹರಿಹರ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ನಾನು ಇದು ಕೈಲಾಸ ಲೋಕ, ನನ್ನ ಪಕ್ಕದಲ್ಲಿ ಶೈಲಜೆ ಕುಳಿತುಕೊಂಡಿದ್ದಾರೆ, ಇಲ್ಲೆಲ್ಲಾ ದೇವತೆಗಳು, ಸುರರ ಓಲಗ ಇದು ಅಂದ್ರೆ ದೇವತೆಗಳ ಒಂದು ಸಭೆ ನಡೀತಾ ಇದೆ ಅಂತನ್ನುವುದನ್ನು ಕೂಡ ಮರೆತು ಶಿವಪದದ ಅಂದುಗೆ ಘಲಕ್ ಘಲಕ್ ಎಂದೆನೆ, ನವ ಕಟಕ ಧ್ವನಿ ಝಂಝಣಕ್ ಎಂದೆನೆ, ಮರ್ತ್ಯದ ದನಿ ಕೈಲಾಸದ ನೃತ್ಯಂ ಸತ್ಯದ ದನಿ ಶಿವಲೋಕದ ನೃತ್ಯಂ ದೇವನ ಭಕ್ತನ ಒಳೆ ಎಡೆದು ಅರಿಹಿಲ್ಲದೆ ತಾವರೆ ನಾಳದ ನೂಲಿರ್ಪಂದದೆ ಮಸಗುತ್ತಿರಿ ಗಿರಿಸುತೆ ಕಾಣುತ್ತೆ ಹೊಸ ಪರಿ ಕರುಣಿಪುದು ಎನುತಮ್ಮ ಕೇಳುತ್ತೆ. ನೋಡ್ರಿ, ಗಿರಿಜೆಯ ಪಕ್ಕದಲ್ಲಿ ಕೈಲಾಸ ಲೋಕದಲ್ಲಿ ಆ ದೇವತೆಗಳ ಸಭೆಯಲ್ಲಿ ದೇವತೆಗಳ ಓಲಗದಲ್ಲಿ ಪರಮೇಶ್ವರ ಕುಳಿತುಕೊಂಡಿದ್ರು ಕೂಡ ಈ ಭೂಮಿಯ ಮೇಲಿರುವ ಕುಂಬಾರ ಗುಂಡಯ್ಯನ ಭಕ್ತಿ ಕೈಲಾಸ ಲೋಕದಲ್ಲಿ ಆ ಗಿರಿಜೆಯ ಶೈಲಜೆಯ ಪಕ್ಕದಲ್ಲಿ ಕುಳಿತುಕೊಂಡಂತಹ ಆ ಶಿವನನ್ನು ಪುಳಕಗೊಳ್ಳುವಂತೆ ಮಾಡ್ತಾ ಇದೆ. ಆ ಶಿವನ ಒಂದು ಏನಂದ್ರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆಯನ್ನ ಗಿರಿಜೆ ಕಾಣ್ತಾ ಇದ್ದಾಳೆ. ನೋಡ್ರಿ, ಶಿವಪದದ ಅಂದುಗೆ ಘಲಕ್ ಘಲಕ್ ಎಂದೆನೆ, ಮರ್ತ್ಯದ ದನಿ ಕೈಲಾಸದ ನೃತ್ಯಂ ಸತ್ಯದ ದನಿ ಶಿವಲೋಕದ ನೃತ್ಯಂ ದೇವನ ಭಕ್ತನ ಒಳ ಎಡಹಿಲ್ಲದೆ ತಾವರೆ ನಾಳದ ನೂಲಿರ್ಪಂದದೆ ಮಸುಗುತ್ತಿರೆ ಗಿರಿಸುತೆ ಕಾಣುತ್ತೆ. ಕುಂತಲ್ಲೇನೆ ತನ್ನಮಯನಾಗಿ ಆ ಕಡೆ ಈ ಕಡೆ ತನ್ನ ಒಂದು ಶಿರವನ್ನ ಅಲ್ಲಾಡಿಸುವಂತಹದು, ಕಣ್ಣು ಮುಚ್ಚಿ ಭಕ್ತನ ಭಕ್ತಿಯನ್ನ ಏನಂದ್ರೆ ಅನುಭವಿಸುವಂತಹದು, ಸತ್ಯದ ಧ್ವನಿ ಶಿವಲೋಕದ ಒಂದು ನೃತ್ಯವನ್ನ ಮಾಡುವುದಕ್ಕೆ ಏನಂದ್ರ ಹಚ್ಚುವಂತಹದು. ಅದಕ್ಕಾಗಿ ತಾವರೆ ನಾಳದ ನೂಲಿರ್ಪಂದದಿ ಅಂದ್ರೆ ತಾವರೆ ಅದು ಸರೋವರದಲ್ಲಿ ಅರಳಿ ನಿಂತುಕೊಳ್ಳುವಂತಹದ್ದು, ಅದರ ಒಂದು ನಾಳ, ಅದರ ಒಂದು ದೇಟು ಏನಾಗ್ತಾ ಇದೆ ಅಂದ್ರೆ ಅದು ಆ ಕಡೆ ಈ ಕಡೆ ನೀರಿನ
ಚಲನೆಗೆ ಆ ಕಡೆ ಈ ಕಡೆ ಅದು ಏನಂತಾರೆ ನೀರಿನ ಚಲನೆಯ ಸ್ಪರ್ಶವಾಗ್ತಾ ಇದ್ದಂತೆ ತಾವರೆ ನಾಳ ಆ ಕಡೆ ಈ ಕಡೆ ಸರಿದಾಡುವಂತೆ ಇಲ್ಲಿ ಗಿರಿಜೆಯ ಪಕ್ಕದಲ್ಲಿ ಕುಳಿತುಕೊಂಡಂತಹ ಪರಮೇಶ್ವರನಲ್ಲಿ ಒಂದು ಹೊಸ ಪರಿಯನ್ನ ಕಾಣ್ತಾ ಇದ್ದಾಳೆ, ಒಂದು ಹೊಸ ಚಲನೆಯನ್ನ ಕಾಣ್ತಾ ಇದ್ದಾಳೆ, ಒಂದು ನವ ಪುಳಕಿತತನವನ್ನ ನವ ಪುಳಕತನವನ್ನ ಆ ಶೈಲಜೆ ಕಾಣ್ತಾ ಇದ್ದಾಳೆ. ಅದನ್ನ ನೋಡಿ ಒಂದು ಹೊಸ ಪರಿಯಿಂದ ಗಿರಿಸುತೆ ಅಲ್ಲಿ ಗಿರಿಸುತೆ ಅಂದ್ರ ಶೈಲಜ ಪರ್ವತ ರಾಜನ ಮಗಳು ಗಿರಿಜೆ. ಅದಕ್ಕ ಅವಳಿಗೆ ಶೈಲಜೆ ಅಂತ ಹೆಸರು ಬಂದಿದೆ, ಗಿರಿಸುತೆ ಅಂತಾನೂ ಕೂಡ ಕರೀತಾ ಇದ್ದಾರೆ. ಅದಕ್ಕ ಆ ಪರ್ವತರಾಜನ ಮಗಳಾದಂತಹ ಗಿರಿಜೆ ಒಂದು ಹೊಸ ಬಗೆಯಿಂದ ಒಂದು ಹೊಸ ನೋಟದಿಂದ ತನ್ನ ಪಕ್ಕದಲ್ಲಿ ಕುಳಿತುಕೊಂಡಂತಹ ಆ ಪರಮೇಶ್ವರ ಕುಳಿತಲ್ಲಿಯೇ ತೊನೆದಾಡುವುದನ್ನ ತೂಗಾಡುವುದನ್ನ ಮೈ ಮರೆಯುವಿಕೆಯನ್ನ ನೋಡಿ ಆಕೆ ಪರಮೇಶ್ವರನನ್ನ ಉದ್ದೇಶಿಸಿ ಕೇಳ್ತಾ ಇದ್ದಾಳೆ. ಏನಂದ್ರ ಹೊಸ ಪರಿ ಕರುಣಿಪುದು ಎನುತಮ್ಮ ಕೇಳುತ್ತಿ ನೋಡ್ರಿ, ಹೇಳಿದ್ಲು ಹೊಸ ಪರಿ ಕರುಣಿಪುದು ಎನುತಮ್ಮ ಕೇಳುತ್ತೆ. ಇದೇನಿದು ಪ್ರತಿನಿತ್ಯ ಇರಲಾರದ ಒಂದು ಹೊಸ ಪರಿಯನ್ನ ನಿಮ್ಮ ಈ ಕುಳಿತ ಭಂಗಿಯಲ್ಲಿ ನಾನು ಕಾಣ್ತಾ ಇದ್ದೀನಲ್ಲ, ದಯವಿಟ್ಟು ಈ ಹೊಸ ಭಾವ ಹೊಸ ಪರಿ ಏನಿದು, ಇದರ ಅರ್ಥ ಇದು ಏನು ಅನ್ನೋದನ್ನ ದಯವಿಟ್ಟು ಯಾಕೆ ಈ ರೀತಿ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಒಂದು ಹೊಸದನ್ನ ನವ ನವೀನತೆಯನ್ನ ಒಂದು ಹೊಸ ಓಲಾಡುವಿಕೆಯನ್ನ ನಾನು ನೋಡ್ತಾ ಇದ್ದೀನಲ್ಲ, ದಯವಿಟ್ಟು ಕರುಣಿಸಿ ನನಗ ಅದನ್ನ ತಿಳಿಸ್ರಿ ಅಂತ ಗಿರಿಜೆ ಪರಮೇಶ್ವರನನ್ನ ಇಲ್ಲಿ ಕೇಳಿಕೊಳ್ತಾ ಇದ್ದಾಳೆ. ಇದು ಇಲ್ಲಿಗೆ 140 ಪದ್ಯದ ಸಾಲುಗಳು ಮುಗಿದು ಇನ್ನೂ ಈ ರಗಳೆ ಮುಂದುವರಿತಾ ಇದೆ. ನೆಕ್ಸ್ಟ್ ಪೀರಿಯಡ್ ನಲ್ಲಿ ಮುಂದಿನ ಅವಧಿಯಲ್ಲಿ ನನ್ನ ಬೇಸಿಕ್ ಕ್ಲಾಸ್ ಇದ್ದಾಗ ನಾನು ಈ ರಗಳೆಯನ್ನ ಮುಂದುವರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೂ ಏನಂತಂದ್ರ ಈ ಕುಂಬಾರ ಗುಂಡಯ್ಯನ ರಗಳೆ ಅನ್ನುವಂತಹ ಆ ರಗಳೆಯ ಪದ್ಯದ ಅಲ್ಲಿಯ ಕೆಲವೊಂದು ವಿಷಯದ ಒಂದು ತಾತ್ಪರ್ಯವನ್ನ ನಿಮ್ಮ ಮುಂದೆ ಇಲ್ಲಿ ನಾನು ಪ್ರಸ್ತುತ ಪಡಿಸಿದ್ದೀನಿ. ಬಹಳ ಸರಳವಾದಂತಹ ರಗಳೆ, ಕುಂಬಾರ ಗುಂಡಯ್ಯನ ಎಲ್ಲಾ ರಗಳೆಗಳನ್ನು ತೆಗೆದುಕೊಂಡಾಗ ಎಲ್ಲಾ ರಗಳೆಗಳು ಅತ್ಯಂತ ಸರಳವಾದಂತಹ ರಗಳೆಗಳಾಗಿವೆ. ಇದರಲ್ಲಿ ಮೊದಲನೆಯ ಭಾಗವನ್ನ ಈಗ ನಾನು ಮುಗಿಸಿದ್ದೀನಿ. ಇನ್ನೂ 1 ಅಥವಾ 2 ಪಿರಿಯಡ್ ಈ ಕುಂಬಾರ ಗುಂಡಯ್ಯನ ರಗಳೆ ಆಗ್ತಾ ಇದೆ. ನೋಡೋಣ ಇನ್ನೊಂದು ಪಿರಿಯಡ್ ನಲ್ಲಿ ಇದನ್ನ ಮುಗಿಸೋದಕ್ಕೆ ಸಾಧ್ಯವಾಗ್ತಾ ಇದೆಯೇನೋ. ಯಾಕಂದ್ರೆ ಪ್ರತಿ ಸಲವೂ ಕೂಡ ರಗಳೆ ಅಂದ್ರೆ ನಾನು ಪ್ರಾರಂಭದಲ್ಲಿಯೇ ಹೇಳಿದ್ದೀನಿ ವಿದ್ಯಾರ್ಥಿಗಳೇ ನಿಮಗ ಏನಂತಂದ್ರ ಅದು ಪುನರುಕ್ತಿ ಅಂದ್ರೆ ಹೇಳಿದ್ದನ್ನೇ ಹೇಳುವಂತಹದ್ದು, ವರ್ಣಿಸಿದ್ದನ್ನೇ ವರ್ಣಿಸುವಂತಹದ್ದು, ಮತ್ತೆ ಮತ್ತೆ ಆ ಸಾಲುಗಳು ರಿಪಿಟೇಷನ್ ಆಗುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಏನಂದ್ರೆ ಚೆನ್ನಾಗಿ ಪಠ್ಯ ಪುಸ್ತಕದಲ್ಲಿಯ ಆ ರಗಳೆಯನ್ನ ಓದ್ರಿ, ಅದನ್ನ ಅರಿತುಕೊಳ್ಳ್ರಿ. ಹಾಗೆ ಮನೆಯೊಳಗ ಕೂತ್ಕೊಂಡು ಅಭ್ಯಾಸ ಅಧ್ಯಯನದಲ್ಲಿ ನೀವು ತೊಡಕೊಳ್ರಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇವತ್ತಿನ ಈ ಅವಧಿಯನ್ನ ಅಂದ್ರೆ ಇವತ್ತಿನ ಈ ಪಿರಿಯಡ್ ಅನ್ನ ಕ್ಲಾಸ್ ಅನ್ನ ನಾನಿವತ್ತು ಮುಗಿಸ್ತಾ ಇದ್ದೀನಿ.